ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ನಿರಂಜನ್ಗೆ ಇವತ್ತು ಶೀತಲ್ ಸವಾಲು. ನನ್ಗೆ ಆಂಕರಿಂಗ್ ಬರಲ್ಲ ಅಂತ ಹೇಳಿ ಎಷ್ಟು ಆಡ್ಕೊಳ್ತಾ ಇದ್ದ ತಾನೆ. ಇವತ್ ತೋರಿಸ್ತೀನಿ ಈ ಶೀತಲ್ ಏನು ಅಂತ. ಅಲ್ಲ, ಇವನು ಬರೋದ್ ಲೇಟು, ಮೇಕಪ್ ಲೇಟು. ಅಲ್ಲಿಂದ ಇಲ್ಲಿವರೆಗೆ ಬರುವಾಗ ದಾರಿ ಮೇಲೆ ಬರೋರ್ನೆಲ್ಲ ಕರ್ದು ನನ್ನ ಆಂಕರಿಂಗ್ ಚೆನ್ನಾಗಿದ್ಯಾ ಅಂತ ಎಲ್ಲರನ್ನೂ ಹಂಚ್ಗಿಂಟ್ಕೋದ್ ಕೇಳ್ತಾ ಇರ್ತಾನೆ. ಅದ್ರಲ್ಲೂ ಹುಡುಗಿನ್ ಕಂಡ್ರೆ ಮಾತ್ರ ಲಾಸ್ಟ್ ಎಪಿಸೋಡ್ ನೋಡಿದ್ರಿ ಅನ್ಸುತ್ತೆ. ನನ್ನ ಫೋನ್ ನಂಬರ್ ನಿಮ್ಮ ಹತ್ರ ಇಲ್ಲ ಅನ್ಸುತ್ತೆ, ಬನ್ನಿ ಮಾತಾಡೋಣ ಮಸ್ಕ ಹೊಡೆದು ಅರ್ಧ ಗಂಟೆ ವೇಸ್ಟ್ ಮಾಡ್ಬಿಡ್ತಾನೆ. ಇವತ್ತು ಏನೇ ಆಗ್ಲಿ ಸೂಪರ್ ಆಗಿ ನಾನೇ ಶೋ ಶುರು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹಾಯ್ ಹಲೋ ನಮಸ್ಕಾರ. ಕಿಲ ನಗೋ ಸರೀಕರಿಗೆ, ಕುಲು ನಗೋ ಹಿರಿಕರಿಗೆ, ಹೆಂಗೋ ನಗೋ ಯಂಗ್ ಬಾಯ್ಸ್ಗೆ, ಮುಗುಳ್ ನಗೋ ಯಂಗ್ ಗರ್ಲ್ಸ್ ಬಾಯ್ಗೆ, ಈ ಸ್ಮೈಲ್ ಮಾಡೋ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಸೊ ನಮ್ಮ ಕಾಮಿಡಿ ಕೋಹಿನೂರ್ಗಳನ್ನ ವೆಲ್ಕಮ್ ಮಾಡೋ ಅಂತ ಸಮಯ. ಮೊದಲಿಗೆ ಪ್ಲೀಸ್ ವೆಲ್ಕಮ್ ಮಜಾ ಭಾರತದ ಸ್ಮೈಲಿಂಗ್ ಕ್ವೀನ್, ನಗ್ಸೋರ್ಗೆಲ್ಲ ಸ್ಫೂರ್ತಿ, ನಗೋರ್ಗೆಲ್ಲ ಒಡ್ತಿ, ನಮ್ ಶೋನ ಸೇವಂತಿ. ಪ್ಲೀಸ್ ವೆಲ್ಕಮ್ ಶ್ರುತಿ ಮೇಡಮ್. ಹಾಗೆ ಮಜಾ ಭಾರತದ ಪವಾಡ ಪುರುಷ, ನಗೆಯ ಬಾದುಷ, ಚಲುವ ಚೆನ್ನಿಗರಾಯ, ಜೋಕ್ ಮಾಡೋದಕ್ಕೂ ಮೊದಲೇ ಕಿಲ ನಗಾಡೋದಕ್ಕೆ ತಯಾರಿರೋ ನಗುಮುಖದ ಮಗು ನಾರಾಯಣ್ ಸರ್ಗೆ ವೆಲ್ಕಮ್ ಟು ದ ಶೋ. ಹಲೋ ನಾರಾಯಣ್ ಸರ್, ವೆಲ್ಕಮ್ ಟು ದ ಶೋ. ಸಖತ್ತಾಗಿ ಬಿಲ್ಡಮ್ ಕೊಟ್ಯಮ್ಮ. ಲೈಫಲ್ಲಿ ತುಂಬಾ ಮುಂದೆ ಬರ್ತೀನಿ ನೀನು. ತಲೆಗಿಲ್ಲ ಕೆಟ್ಟೋಗ್ಬಿಟ್ಟಿದ್ಯಾ ನಿಂಗೆ ಹೆಂಗೆ ಅಂತ? ಏನ್ ಯೋಗ್ಯತೆ ಇದೆ ಅಂತ ಅಲ್ಲೋಗ್ ಕೂತ್ಕೊಂಡಿದ್ಯಾ ನೀನು? ಈ ಸೀಟಲ್ಲಿ ಕೂರಕ್ಕೆ ಒಂದ್ ಇಯರ್ ಫೋನ್ ಇದ್ರೆ ಸಾಕಮ್ಮ. ಅರ್ಧ ಕೆಜಿ ಆಪಲ್ ಪಕ್ಕ ಇದ್ರೆ ಇನ್ನೂ ಬೆಟರ್. ಒಂದ್ 2-3 ವಿಷಯ ಚೆನ್ನಾಗಿ ಗೊತ್ತಿರ್ಲಿ ನಿಂಗೆ. ಚೆನ್ನಾಗಿದೆ, ಸೂಪರ್, ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ಈ ತರ 3 ಮಾತು ಗೊತ್ತಿದ್ರೆ ಸಾಕು, ಇಲ್ಲಿ ಆರಾಮಾಗಿ ಕೂತ್ಕೋಬಹುದು, ಜಡ್ಜ್ ಆಗ್ಬಿಟ್ಟು ನೆಮ್ಮದಿಯಾಗಿ ಕೆಲಸ ನಿಭಾಯಿಸ್ಬೋದು. ನಿಜಾಗ್ಲೂ ಕೆಟ್ಟದಾಗಿ ಬೈಸ್ಕೊಳ್ತೇನೆ ನಿರಂಜನ್. ನಿನ್ಗೇನೋ ಒಕ್ಕರ್ಸಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಲೈಫಲ್ಲೇ ನೀನ್ ಮರಿಬಾರ್ದು. ಹಂಗೆ ನಿನಗೆ ನನ್ನ ಟ್ರೀಟ್ಮೆಂಟ್, ಶೀತಲ್ ಟ್ರೀಟ್ಮೆಂಟ್ ಕೊಡ್ತೀನಿ. ಶೀತಲ್, ಇವತ್ತು ನಾನು ಇಲ್ಲಿ ಕುತ್ಕೊಂಡು ಜಡ್ಜ್ ಮಾಡ್ತೀನಿ. ಚೆನ್ನಾಗಿ ಆಂಕರಿಂಗ್ ಮಾಡಮ್ಮ, ಓಕೆ? ಓಕೆ ಬಟ್ರೆ ಎತ್ತಾಕೊಂಡ್ ಬನ್ನಿ. ಏನ್ ಬಟ್ರೆ? ಏನೋ ಮಾಡ್ತಾ ಇದ್ದೀರಾ ನೀವು? ಜಡ್ಜಿನ ಎತ್ಕೊಂಡು ಹೋಗ್ತೀರಾ ನೀವು? ಅಪ್ಪ ಈ ಕಡೆ ನೋಡ್ಕೊಳ್ಳೋ, ದಿಕ್ಕಿದೊಬ್ಬರ ಕಷ್ಟ ಕಣೋ. ಮಕ್ಕಳಾಗಿಲ್ಲ ಕಣ ಇನ್ನೇ. ಏನೋ ನಿಂದು? ಯಾರು ಹೇಳಿದ್ ನಿಮ್ಗೆ? ಯಾರು ಹೇಳಿದ್ ಹಿಂಗೆಲ್ಲ ಮಾಡಕ್ಕೆ? ಏನು ಈ ಕಾಲಿತ್ತು ಅಂತ ಎಲ್ಲಿ ಬೇಕಾದ್ರೂ ಹೋಗಿ ಕುತ್ಕೊಳ್ತಿಲ್ಲ. ಧೂಳ್ ವರ್ಷಕ್ಕೆ ಕಳ್ಸಿದ್ ನಿನ್ನ ಗಟ್ಟಿಕಲ್ಲಿ ಕೂತ್ ಬಿಡೋದಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಸೀಟ್ ನಂದೇ. ಅಂದ್ರೆ ಕಾಸು ಕೊಟ್ಟು ತಗೊಂಡಿದ್ದೀನಿ ಈ ಸೀಟ್. ಓಕೆ? ಯಾರು ಹೇಳಿದ್ ನಿಮ್ಗೆ? ನಾನೇ. ಸರ್ ಬನ್ನಿ ಸರ್, ಯಾರು ಹೇಳಿದ್ದು ಅಂತೆ? ಯಾರ್ದೋ ವಯಸ್ಸು ನೀನ ಹೇಳಿದ್ದು? ಸರ್ ನೀವಾ ಸರ್? ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಇಲ್ಲ ತಾವು ಕೂತ್ಕೊಳ್ಳಿ, ಸ್ವಲ್ಪ ಕೆಲಸ ಇದೆ, ಕೂತ್ಕೊಳ್ಳಿ. ಇಲ್ಲ ಸರ್, ನೀವೇ ಸರ್, ಕೂತ್ಕೊಳ್ಳಿ ಸರ್. ನೀವು ಸೀಟ್ ನಿಮ್ದೆ ಸರ್. ಇಲ್ಲ ಕುಂತ್ಕೊಳ್ಳಿ ಸರ್, ಒಂದ್ 2 ನಿಮಿಷ ಕುಂತ್ಕೊಳ್ಳಿ ಸರ್. ನೀವ್ ಹೇಳಿದ್ಮೇಲೆ ಕೂತ್ಕೊಳ್ದೆ. ಕೂತ್ಕೊಳ್ಳಿ ಸರ್. ಹೆಂಗೆ ಸರ್? ಏನೋ ಒಂದ್ ಆಪಲ್, 2 ದ್ರಾಕ್ಷಿ, ಏನ್ ಬೇಕು? ಅಲ್ಲ ಸರ್, ಇನ್ನೇ ಏನೋ ತಿಂತೀರಾ ಸರ್? ಅಂತ ನಗ್ಬೇಕಾ? ಇಷ್ಟು ಗೊತ್ತಿದ್ರೆ ಜಡ್ಜ್ ಆಗ್ಬಿಡ್ಬೋದಾ? ಹಂಗಂತ ಇವಳು ಹೇಳಿದ್ಲು ಸರ್, ಹೋಗಿ ಅಲ್ಲಿ ಹೇಳ್ದೆ ಸರ್. ನಿಮ್ ಮನ್ಸಲ್ಲಿರೋದೆಲ್ಲ ಆ ಹುಡುಗಿ ಮೇಲೆ ಎತ್ತಾಕ್ಬಾರ್ದು. ಸರಿ, ಒಳ್ಳೆ ತಪ್ಪು ಕೆಲಸ ಮಾಡ್ತಾ ಏನ್ ಗೊತ್ತಾ? ಅದೇ ಚೇರಲ್ಲಿ ಹಂಗೆ ಆಚೆ ಕಳಿಸ್ಬಿಡಿ, ಶೀತಲ್ ನೋಡ್ಕೊಳ್ಳಿ ಮಿಕ್ಕಿ. ಏನ್ ನಡೀತದೆ ಇಲ್ಲಿ? ಒಂದು ಗಂಡಸಿನ ಮೇಲೆ ದೌರ್ಜನ್ಯ ನಡೀತದೆ. ಹೇಳ ಮೇಲೆ ಈಗ್ಲಾದ್ರೂ ಹೇಳ ಮಾನ ಮರ್ಯಾದೆ ಮೇಲೆ ನೀನೇ ಕಲ್ಬಂಡೆ ಹಾಕೊಳ್ತಿರ್ತೀಯ. ಅದು ಆಕ್ಚುಲಿ ಗೊತ್ತಾಗಿಲ್ಲ ಸರ್, ಅದು ತಪ್ಪಾಯ್ತು, ಕ್ಷಮಿಸ್ಬಿಡಿ. ಎಕ್ಸ್ಕ್ಯೂಸ್ ಮೀ, ಲಾಯರು 12 ಪುಟ ಮಾತಾಡ್ತಾರೆ, ಜಡ್ಜ್ ಒಂದೇ ಒಂದ್ ಮಾತು ಹೇಳ್ತಾರೆ. ಹೌದು, ಅವರ ಒಂದ್ ಮಾತು ಹೇಳೋದಕ್ಕೆ ಅವ್ರ ಮೇಲೆ ಕೂರ್ಸಿರ್ತಾರೆ. ಅರ್ಥ ಆಯ್ತಲ್ಲ? ನಾನು ಅದನ್ನ ಹೇಳಕ್ಕೆ ಹೋದೆ ಸರ್. ಜಡ್ಜ್ಮೆಂಟ್ ಅಂತಿರ್ತಾರೆ. ಜಡ್ಜ್ ನ ನೀವು ಅವಮಾನಿಸಿದೀರಾ, ಕಾರ್ಯಕ್ರಮದ ಕೊನೆಯಲ್ಲಿ ಇವ್ರಿಗೆ ಪನಿಷ್ಮೆಂಟ್ ಇದೆ.
ಪ್ರೋಗ್ರಾಮ್ ಡೈರೆಕ್ಟರ್ ಅಲ್ಲಿ ನಾನು ಇವತ್ತು ರಜಾ ಕಣಪ್ಪ. ಅವರು ಹನಿಮೂನ್ಗೆ ಹೋಗ್ಬಿಟ್ಟಿದ್ದಾರೆ, ಬನ್ನಿ ಚೇರ್ ಎತ್ಕೊಂಡು ಹೋಗಿ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಶುರು ಮಾಡಿ ಪ್ರೋಗ್ರಾಮ್ನ. ಎಸ್, ಒನ್ಸ್ ಅಗೇನ್ ಎಲ್ಲರಿಗೂ ಈ ಒಂದು ಅದ್ಭುತವಾದ ಸುಂದರವಾದ ನಗೆಯ ಹಬ್ಬ ಇರುವಂತ ಕಾರ್ಯಕ್ರಮ ಮಜಾ ಭಾರತಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ, ನಾವ್ ಇಷ್ಟ ತನಕ ಅಲ್ಲಿ ಏನ್ ಮಾಡಿದ್ವಿ ಅದೆಲ್ಲ ಬರೀ ತಮಾಷೆಗೆ, ಒಟ್ನಲ್ಲಿ ನೀವು ನಗಬೇಕಷ್ಟೇ. ಆ ನಗೋದಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಸೊ ಈಗ ನಿರಂಜನ್ ಮಹಾಪ್ರಭು, ಶೋ ನೆಟ್ಟಿಗೆ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಸಿಕ್ಕಾಕೊಳಕ್ ಹೋಗ್ಬೇಡ. ಹೌದಾ? ಯಾರು ಬರ್ತಾರೆ ಇವತ್ತು? ಇವತ್ತು ಈ ಒಂದು ಶೋಗೆ ಮಮ್ಮಿ ಬರ್ತಾ ಇದಾರೆ. ಮಮ್ಮಿ ಯಾರೋ ಮಮ್ಮಿ? ಇವರು ಕನ್ನಡ ಚಿತ್ರರಂಗದ ಸೂಪರ್ ಮಮ್ಮಿ, ಜೊತೆಗೆ ಸೂಪರ್ ಸ್ಟಾರ್ ಮಕ್ಕಳ ಮಮ್ಮಿ. ದೂರದ ಬೆಂಗಾಲದಿಂದ ಬಂದು ಕನ್ನಡ ಕಲಿತ ಸೊಗಸಾದ ಸೊಸೆ. ಪ್ಲೀಸ್ ವೆಲ್ಕಮ್ ಗಾರ್ಜಿಯಸ್, ಗ್ಲಾಮರಸ್, ಪ್ರಿಟಿ ಪ್ರಿಯಾಂಕಾ ಉಪೇಂದ್ರ ಸೇ. ಮಜಾ ಭಾರತ, ಮಜಾ ಭಾರತ. ಪ್ರಿಯಾಂಕಾ ಮ್ಯಾಮ್, ನಿಜವಾಗ್ಲೂ ಮುದ್ದಾಗಿರುವಂತ ಹೂವಿನ ತರ ಇದ್ದೀರಾ. ನಿಮ್ ಮಮ್ಮಿ ಅನ್ನೋದಕ್ಕೆ ಮನ್ಸಾಗ್ತಾ ಇಲ್ಲ ನಿಜವಾಗ್ಲೂ. ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಬಟ್ ಮಮ್ಮಿಗೆ ಒಂದು ಪ್ರಶ್ನೆ ಇದೆ ನನಗೆ. ಏನು ಅಂತಂದ್ರೆ, ನಿಮ್ಮನ್ನ ನೋಡಿ ಥಿಯೇಟರ್ ಅಲ್ಲಿ ತುಂಬಾ ಜನ ಫೇಂಟ್ ಆಗಿ ಆಸ್ಪತ್ರೆಗೆಲ್ಲ ಸೇರ್ಕೊಂಡ್ಬಿಟ್ಟಿರಂತೆ. ಅಂದ್ರೆ ಅಷ್ಟು ಭಯ ಪಟ್ಕೊಂಡು, ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ಮುಖ ನೋಡ್ಕೊಂಡು ಆಸ್ಪತ್ರೆಗೆ ಹೋಗೋಂತ ಒಂದು ಕಂಡೀಷನ್ ಏನಿದೆ ಸಿನಿಮಾದಲ್ಲಿ? ದಟ್ಸ್ ವಾಟ್ ದೇ ಸೇ, ಫಾಲಿಂಗ್ ಇನ್ ಲವ್ ಅಲ್ವಾ, ಅದಕ್ಕೆ ಬಿದ್ದೋಗ್ಬಿಟ್ಲು ಅಂತ. ಓ ಮೈ ಗಾಡ್, ಫಾಲಿಂಗ್ ಇನ್ ಲವ್, ಪ್ರೀತಿಯಲ್ಲಿ ಬೀಳೋದು ಅಂತ ಹೇಳ್ತಾರೆ. ಬಟ್ ಅದರ್ವೈಸ್ ಮಮ್ಮಿ ನೋಡಿ ತುಂಬಾ ಜನ ಭಯ ಬೀಳ್ತಾ ಇರಂತೆ. ಸೊ ಒಂದಷ್ಟು ಜನ ಭಯ ಬಿದ್ದಿದ್ದಾರೆ, ಅವ್ರಿಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ವೆಲ್, ಇಷ್ಟೊಂದು ಭಯ ಪಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಆಶ್ಚರ್ಯ ಏನಂದ್ರೆ ಚಿಕ್ಕ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ದಾರೆ ಮೂವಿನ. ಸಣ್ಣ ಮಕ್ಳಿಗೆ ಈ ನಡುವೆ ಭಯನೇ ಇಲ್ಲ, ಯಾಕಂದ್ರೆ ಅವ್ರ ಅಪ್ಪ ಮನೆ ಭಯ ಬೀಳಿಸ್ತಾರಲ್ಲ Exactly. ನೋಡಿ ನೋಡಿ ಅಭ್ಯಾಸ ಆಗೋಗುತ್ತೆ. ಅಂತಂತಾರೆ ಭಾಗವತ ದೇವ ಮುಂದೆ ಅಂತ. ಬಟ್ ನಿಜವಲ್ಲೂ ಮಮ್ಮಿನ ನಾನು ನೋಡಿದೆ, ನನಗೂ ತುಂಬಾನೇ ಖುಷಿ ಆಯ್ತು. Thank you, thank ಆಕ್ಚುಲಿ ಹಾರರ್ ಮೂವಿನಲ್ಲಿ ಒಂದು ಬ್ಯೂಟಿಫುಲ್ ಆದ ಮುಖ ನೋಡುವಂತ ಅವಕಾಶ. ಈಗ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಸೊ ಉಪ್ಪಿ ಸರ್ನ ನಾವೆಲ್ಲರೂ ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದೀವಿ, ಎಂಜಾಯ್ ಮಾಡಿದೀವಿ, ಕೈ ತಟ್ಟಿದೀವಿ, ಶಿಳ್ಳೆ ಹಾಕಿದೀವಿ, ಎಲ್ಲ ಮಾಡಿದೀವಿ. ಆದ್ರೆ ಉಪ್ಪಿ ಸರ್ನ ಒಬ್ಬ ಕಮಿಡಿಯನ್ ಆಗಿ, ಹಾಸ್ಯ ಕಲಾವಿದರನ್ನಾಗಿ ಎಷ್ಟು ರೇಟಿಂಗ್ ಕೊಡ್ತೀರಾ ನೀವು ಅವ್ರಿಗೆ? ಐ ಥಿಂಕ್ ಅವ್ರ ಕಾಮಿಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ರಕ್ತ ಕಣ್ಣೀರು, ಅದು ತುಂಬಾ ಬೇರೆ ತರ ಕಾಮಿಡಿ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು ಅದರಲ್ಲಿ. ಓಕೆ, ಈಗ ನೀವೇ ಹೇಳ್ಬಿಡ್ತೀರಾ ರಕ್ತ ಕಣ್ಣೀರು ಅಂತ. ಸೊ ಪ್ರಿಯಾಂಕಾ ಉಪೇಂದ್ರ ಅವರು ಉಪೇಂದ್ರ ಸ್ಟೈಲ್ ಡೈಲಾಗ್ ಹೇಳಿದ್ರೆ ಹೆಂಗಿರುತ್ತೆ? ಸೂಪರ್ ಆಗಿರತ್ತೆ ಅದು ಅಷ್ಟು ಚೆನ್ನಾಗಿ. ಎಸ್, ಈಗ ರಕ್ತ ಕಣ್ಣೀರು ಡೈಲಾಗ್ ನಿಮ್ಮ ಬಾಯಲ್ಲಿ, ಕಮ. ಅಯ್ಯೋ ಏನ್ ಮ್ಯಾನ್, ಏನೇನೋ ಕೇಳ್ತಾ ಇದ್ದೀರಾ ಮ್ಯಾನ್, ನನ್ಗೆ ಇಷ್ಟ ಆಗ್ತಾ ಇಲ್ಲ, ಐ ಡೋಂಟ್ ಲೈಕ್ ಇಟ್. ಈ ಕಾರ್ಯಕ್ರಮ ನಡೆದ ಉಪ್ಪಿ ಸರ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇವಾಗ ಎದುರ್ಕೋತಾರೆ, ಚೆನ್ನಾಗಿದ್ರಲ್ಲ ಗುರು ಮನೇಲಿ ಹೋಗ್ಬಿಟ್ಟು ಹಿಂಗೆಲ್ಲ ಕರ್ಕೋತಾರೆ ಅಂತ. ಬಟ್ ನಿಜವಲ್ಲೂ ನೀವು ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಸೊ ನಮ್ಮ ಶೋನಲ್ಲಿ ಇಡೀ ಶೋ ಕೂತು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಮ ಆಸನ ಅಲ್ಲಿ ರೆಡಿ ಆಗಿದೆ, ಹೋಗಿ ಬನ್ನಿ ದಯವಿಟ್ಟು. ಥ್ಯಾಂಕ್ ಯು ಮ್ಯಾಮ್. ಮಜಾ ಭಾರತ. ನೋಡಿ ನಿರಂಜನ್, ಮಜಾ ಬಂದಿದೆ ಇವಾಗಲೇ. ಒಳ್ಳೊಳ್ಳೆ ಗೆಸ್ಟ್ ಗಳು ಬಂದಿದ್ದಾರೆ, ಜಡ್ಜಸ್ ಬಂದು ಕೂತಿದ್ದಾರೆ. ಸೊ ಅದ್ಭುತವಾಗಿ ಈಗ ಶೋ ಶುರು ಮಾಡೋಣ. ಶ್ರುತಿ ಅಮ್ಮ, ಶ್ರುತಿ ಅಮ್ಮ, ಚಿಲ್ರೆ ಬೇಕಾ ಸರಿ, ನಿಂಗೆ? ಮುಂದಕ್ಕೆ ಮುಂದ ಶ್ರುತಿ ಅಮ್ಮ, ಮುಂದೆ ಅಮ್ಮ. ಅಯ್ಯೋ ಪಾಪಿ, ಮುಂದಕ್ಕೆ ಹೇಳು ಅಂದಿದ್ದು. ಒಳ್ಳೆ ಚಿಲ್ರೆ ಗಿರಾಕಿ ತರ ಆಡ್ತಾ ಇದ್ದಾನೆ ಮೇಡಮ್. ಅಲ್ಲ ಯಾಕೆ ಚಿಲ್ರೆ ಎಲ್ಲ ಮುಂದಕ್ಕೆ ಹೋಗಪ್ಪ ಅಂತ. ಇಲ್ಲ ಅಲ್ಲ, ಆಕ್ಚುಲಿ ಅದನ್ನೇ ಹೇಳಕ್ ಬಂದೆ. ಆಕ್ಚುಲಿ ಈಗ ಚಿಲ್ಡ್ರೆಗೆ ಎಲ್ಲದಕ್ಕಿಂತ ಜಾಸ್ತಿ ಬೆಲೆ ಇದೆ.
ನಿಜವಾದ ಚಿಲ್ಲರೆ ಗಿರಾಕಿಗಳು ನಾನಲ್ಲ, ಈಗ ಬರ್ತಾ ಇದ್ದಾರೆ. ಸೊ ಇವರ ಪರ್ಫಾರ್ಮೆನ್ಸ್ ನೋಡಿ ನೀವು ಚಿಲ್ಲರೆ ಸುರಿಮಳೆದೇ ಸುರಿಸ್ತೀರಾ. ಸೊ ಲೆಟ್ಸ್ ವೆಲ್ಕಮ್ ಅರಳಿಕಟ್ಟೆ ಆಂಟಮ್ಮ. ಅಪ್ಪ ತಂದೆ ಜನಕ ಪಿತಾಜಿ ಧರ್ಮ ಮಾಡ್ರಪ್ಪ, ಮಾಡ್ರಿ ಮಾಡ್ರಿ. ಯಾಕೆ ಯಾವ ನೀವು ತಿರ್ಬೋಕೆ ಅಂತ ನೋಡ್ತಿದ್ದೀರಾ? ನಾನು ಬಿಬಿ ಬಿಗ್ ಬಾಸ್ ಅಂತ ಅನ್ಕೊಂಡ್ರ? ಅಲ್ಲ ಬಿಕಾರಿ ಬಾಬು ಏನಿವ್ನು ಅಮ್ಮ ತಾಯಿ ಅನ್ನೋದ್ಬಿಟ್ಟು ಅಪ್ಪ ತಂದೆ ಅಂತಿದ್ದಾನಂತ ಯೋಚನೆ ಮಾಡ್ತಿದ್ದೀರಾ? ಅವಾಗೆಲ್ಲ ಗಂಡಂದ್ರು ಖರ್ಚಿಗೆ ಅಂತ ದುಡ್ಡು ಕೊಟ್ರೆ ಹೆಂಗ್ತಿರು ಏನ್ ಮಾಡ್ತಿದ್ರು ಅಂದ್ರೆ ಸಾಸಿವೆ ಡಬ್ದಲ್ಲೋ ಸಕ್ಕರೆ ಡಬ್ದಲ್ಲೋ ಇಟ್ಟು ನಮಗ್ ಕೊಡ್ತಿದ್ರು. ಆದ್ರೆ ಈಗ ನೋಟ್ ಬ್ಯಾನ್ ಆದ್ಮೇಲೆ ಎಲ್ಲ ಹೋಗಿ ಬ್ಯಾಂಕ್ ಹಾಕ್ಬಿಟ್ಟಿದ್ದಾರೆ. ಈಗ ನಮ್ಗೆ ನಮ್ಮಂತ ಗಂಡಸ್ರೇ ಗತಿ. ಹಲೋ, ಇದು ವಿಜಯನಗರನ? ಅಲ್ಲ ನಾನ್ ಸೋಡ್ರು ಕೈ ತೊಳ್ಕೊಬೇಕಲ್ಲಪ್ಪ, ಗಲೀಜಾಗೋತು. ಕೊಳಕು ಕೊಳಕು. ಹಲೋ, ನಾವ್ ಆಚೆ ಕಡೆ ಕೊಳಕು, ಒಳಗೆ ಫುಲ್ ಕ್ಲೀನು. ನೀವು ಆಚೆ ಕ್ಲೀನು, ಒಳಗ್ ಕೊಳಕು. ನಿನಗೆ ನಾಲ್ಗೆ ಉದ್ದ ಕಣ, ಅದಕ್ಕೆ ದೇವ್ರು ನಿನ್ ನೋಟ್ ರೋಡ ನಿಲ್ಸು. ನೀನೇನು 5 ಕೋಟಿ ರೂಪಾಯಿ ಕಾರೆಲ್ಲ ನಿಂತಿದ್ಯಾ? ನೀನು ರೋಡಲ್ಲೇ ನಿಂತಿರೋದು. ಸರಿ, ವಿಜಯನಗರಕ್ಕೆ ಹೆಂಗ್ ಹೋಗ್ಬೇಕು? ಎಲ್ಲಿಗೆ? ವಿಜಯನಗರನ? ಸೋ ಸಿಂಪಲ್. ಒಂದ್ ಕೆಲ್ಸ ಮಾಡು, ನಿಧಾನಕ್ಕೆ ಕೆಳಕ್ ಹೋಗು, ಅಲ್ಲಿಂದ ರೈಟ್ ಟರ್ನಾಗ, ಅಲ್ಲಿಂದ ನಿಧಾನಕ್ಕೆ ಮೇಲ್ ಬಂದು ಒಳಕ್ ಹೋದ್ರೆ ಅಲ್ಲೊಂದು ವಿಶಾಲವಾದ ಗ್ರೌಂಡ್ ಸಿಗುತ್ತೆ. ಅಲ್ಲಿಂದ ರಬಕ್ಕನೆ ಹಿಂದ್ ಬಾ, ಅಲ್ಲಿಂದ ಸಬಕ್ಕನೆ ಅಪ್ ಹತ್ತಿದ್ರೆ ಅಲ್ಲೊಂದು ಹಾಸ್ಪಿಟ್ಲ್ ಇದೆ, ಅದೇ ವಿಜಯನಗರ. ಸರಿ ಬಿಡ. ಹಲೋ, ಎಕ್ಸ್ಕ್ಯೂಸ್ ಮೀ ಬ್ರೋ. ಇಂಗ್ಲಿಷ್ ಹೋಗಕ್ಕಿಂತ ಮುಂಚೆ ಅಬ್ಬಾ ತಂದೆ ಜನಕ ಲೋ ಪಿತಾಜಿ ಧರ್ಮ ಮಾಡ್ರು. ಇದೇನು ಅಮ್ಮ ತಾಯಿ ಅನ್ನವ, ಈಗ ಇಮಿಡಿಯೇಟ್ಲಿ ಅಪ್ಪ ತಂದೆ ಅಂತಿದ್ಯಲ್ಲ. ಕಲೆಕ್ಷನ್ ಜೋರ? ಫುಲ್ ಜೋರು. ಎಲ್ಲ 2,000 ರೂಪಾಯಿ ಹೊಸ ಪಿಂಕ್ ನೋಟೆ. ಲೇ ಗುಬಾರ್ಡು, 20 ರೂಪಾಯಿದು ಪಿಂಕ್ ನೋಟೆ ಕಣ. ನಿನ್ ಮೊಸಡಿಗೆ ಸಾಕ್ ಹಾಕ. ಹಣ ಭಿಕ್ಷೆ ಹಾಕು ಅಂದೆ. ಒಂದ್ ನಿಮಿಷ. ಲೇ, ಒಂದ್ ಟೀ ಕೊಡ. ಹಳೆ ಬಾಕಿ ಕೊಡ. ನೋಡ್ದ್ಯಾ ನನ್ನ ಯೋಗ್ಯತೆ? ಗೊತ್ತಾಗ್ತಾ ಇದೆ. ಲೇ, 1 ರೂಪಾಯಿ ಕೊಟ್ಟು ಒಂದಾ ಮಾಡ್ದವನಲ್ಲ ನಾನು. ರೋಡಲ್ಲೇ ಹೋಯ್ತೀನಿ, ಮೆಟ್ಟು ಸೌದು ಹೋಗುತ್ತೆ ಅಂತ ಪ್ಯಾಕ್ ಮಾಡಿ ಗಾಡ್ರೇಜ್ ಬೀರಲ್ಲಿ ಇಟ್ಟಿದ್ದೀನಿ. ಇಳಿಯ ಕೆಳಗೆ ಅಹಂಕಾರ, ಕಾಲ ಮೇಲೆ ಕಾಲು. ಲೇ, ಚೆನ್ನಾಗೇ ಇದ್ಯಾ? ಭಿಕ್ಷೆ ಯಾಕೋ ನಿನ್ಗೆ? ಭಿಕ್ಷೆ ಹಾಕಂಗಿದ್ರೆ ಹಾಕು, ಇಲ್ದಿದ್ರೆ ಹೋಯ್ತು ಮಣ್ಣು. ಅದನ್ನ ಬಿಟ್ಟು ನನ್ನ ಪರ್ಸನಾಲಿಟಿ ಮೇಲೆ ಕಣ್ಣು ಹಾಕಂಗಿಲ್ಲ. ಬಾಯ್ಲಿ ಏನು? ರೈಟ್ ಸೈಡ್ ಬಾರು. ತಗ ದಟ್ ಈಸ್ ಮೈ ಬಗಲ್ ಪವರ್. ಒಳಕ್ ನನ್ನ ಮಗನೇ, ದುಡ್ಕೊ ತಿನ್ನಕ್ ಏನೋ ರೋಗ ನಿಂಗೆ? ಇಷ್ಟ ಈಸಿಯಾಗಿ ಭಿಕ್ಷೆ ಬಿಡ್ತೀಯಲ್ಲ? ಈಜಿ ಲೇ, ಭಿಕ್ಷೆ ಬಿಡೋದು ಈಜಿ ಹೌದಾ? ಹಂಗಾರೆ ತಗ ಹಿಡ್ಕ ಹಾಕ ಭಿಕ್ಷೆ ಬಿಡು. ಆಗಲ್ಲ ಆಗಲ್ಲ. ಯಾಕೆ ಹೇಳು? ಯಾಕೆ? ನಮ್ ನಂತರ ನೋಡಿ ಎಷ್ಟ್ ಚೆನ್ನಾಗಿ ಈಸಿಯಾಗಿ ಭಿಕ್ಷೆ ಬಿಡ್ತೀಯಲ್ಲ ಅಂತೀಯಲ್ಲ. ಭಿಕ್ಷೆ ಬಿಡ್ಬೇಕಾದ್ರೆ ನಾವ್ ಏನೆಲ್ಲ ಇಂಪಾರ್ಟೆಂಟ್ ಬಿಟ್ಟಿರ್ತೇವೆ ಗೊತ್ತಾ? ಏನು? ನಾನು ನಂದು ಅನ್ನೋ ಅಹಂ ಬಿಟ್ಟಿರ್ತೇವಿ. ಅದು ನಿನ್ ಕೈಲಿ ಬಿಡಕ್ಕಾಗತ್ತ? ಆಗಲ್ಲ. ಹಾಕು ಮತ್ತೆ. ಅಬ್ಬಾ ತಂದೆ ಜನಕ ಪಿತಾಜಿ ಧರ್ಮ ಮಾಡು. ನನ್ನ ಹೆಂಡತಿ ಮನೇಲಿಲ್ಲ, ಹೋಗ. ನಾನು ನಿನ್ ಹೆಂಡತಿ ಕೇಳಿಲ್ಲ. ಧರ್ಮ ಮಾಡು ಅಂದೆ. ನನ್ನ ಹೆಂಡತಿ ಮನೇಲಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳಕ್ ಬಂದೆ. ಅಮ್ಮವ್ರ ಗಂಡ ಏನಂದೆ? ಹಣ ಭಿಕ್ಷೆ ಹಾಕುವ ಅಂದೆ. ಅಪ್ಪ ತಂದೆ ಜನಕ ಪಿತಾಜಿ
ಜುಟ್ಟು ಅಣ್ಣ ಛತ್ರಿ ಹಿಡಿಯೋದು ಹಿಂದೆ ಕಾಲ ಮುಂದೆ ಅಲ್ಲ. ಹೌದಾ? ಈಗ ಹೇಳ ಮುಕ್ಕ ಗೋಮಲ್ ಗೋಪಾಲನ್ಗೆ ಜೈ ಗೋಮಲ್ ಗೋಪಾಲನ್ಗೆ. ನೆನ್ನೆ ನೀನ್ ಯಾವಲ್ಲ ನನಗೆ ಫೋನ್ ಮಾಡಿದ್ರು ಗೋಪಾಲಣ್ಣ ಒಂದ ಮಾಡಿಕೆ ₹1 ಕೇಳ್ತವ್ರು ನೀನೇ ಹೇಳು ಅಂತ ನನಗೆ ಫೋನ್ ಮಾಡಿದ ತಿರ್ಬೋಗಿ ನಮಗ ನೀನ್ ಯಾವಲ್ಲ. ಒಂದ ಮಾಡೋ ₹1ಗೋಸ್ಕರ ನನಗೆ ಇಂಪ್ಲೇಸ್ ಮಾಡಿದಲ್ಲ ನನ್ನ ಮಾನ ಮರದಿ ಏನ ಬಿಡಲ್ಲ. ನಿನ್ ಮಕ್ಕ ನೋಡಿ ಹೆಂಗದೆ ಕೂದ್ಲು ಹೆಂಗದೆ ಬಡಿದ್ಕೆ ಯಾಕೆ ಹೇಳ್ತಾ ಇದ್ದಿಲ್ಲ? ಒಂದ್ ಚಾನ್ಸ್ ಹೇಳ ಏನ್ಲ ಹೊಡಿಯಕ್ಕೆ. ಒಡಿ ಕಾಲ್ ಬಿಟ್ಟು ಹೊಡಿ. ಹಳೆ ಛತ್ರಿ ಹೊಳ ಏಯ್ ತಗೊಂಡು ಹೊಡಿತಿದ್ಯಲ್ಲ ಬಾಸ್ ಹೇಳಿದ್ರು ಹಳೆ ಛತ್ರಿ ಈ ಕಡೆಗೆ ಬರೋ ಕಂತ್ರಿ ಲೇ. ಅದ್ರಲ್ಲೂ ಈ ಗಬ್ ನನ್ನ ಮಗ ಬಿಕ್ಸಕ್ಕೂ ಸವಸ ಮಾಡಿದ್ದೆಲ್ಲೋ. ಹಲೋ, ನಾವು ಮನುಷ್ಯರೇ ನಾಯಿ ಜೊತೆ ವಾಕಿಂಗ್ ಮಾಡ್ತೀರಾ? ನಮ್ಮನ್ ಕಂಡ್ರೆ ಯಾಕೆ ಇಷ್ಟು ಕೀಳ ನೋಡ್ತೀರಿ? ₹1 ಕೊಟ್ಟು ಶಾಮ್ ತಕತ್ತೀವಿ, ಹಾ. ಕಲ್ಗ ಹಾಕತ್ತೀವಿ. ಹಾ. ₹2,000 ಕೊಟ್ಟು ಚಪ್ಲಿ ತಗೊಂಡು ಕಾಲ್ಗೆ ಹಾಕೊಳ್ಳೋದು. ಯಾವ್ದು ಎಲ್ಲಿರ್ಬೇಕು ಅಲ್ಲೇ ಇದ್ರು ಚಂದ. ಅಲ್ಲ, ನಾವು ಅಮ್ಮ ತಾಯಿ ದುಡ್ಡು ಹಾಕಮ್ಮ ಅಂತ ಭಿಕ್ಷೆ ಬೇಡ್ತೀವಿ, ನೀವು ಅಮ್ಮ ತಾಯಿ ಓಟ್ ಹಾಕಮ್ಮ ಅಂತ ಭಿಕ್ಷೆ ಬೇಡ್ತೀವಿ. ನಿಮ್ದು ಫಸ್ಟ್ ಇಲೆಕ್ಷನ್, ಆಮೇಲೆ ಕಲೆಕ್ಷನ್. ನಮ್ದು ಫಸ್ಟೇ ಕಲೆಕ್ಷನ್, ಅಷ್ಟೇ ಡಿಫ್ರೆನ್ಸ್. ಅದ್ ಸರಿ, ಇಷ್ಟೆಲ್ಲ ಬೊಗಳೆ ಬಿಡ್ತೀಯಲ್ಲ, ಎಷ್ಟಿದೆ ನಿನ್ನ ಆಸ್ತಿ? ನೆಲಮಂಗ್ಲದಲ್ಲಿ 5 ಸೈಟು, ಹಾ. ರಾಜಾಜಿನಗರದಲ್ಲಿ ಒಂದು ದೊಡ್ಡ ಮನೆ, ಹಾ. ಒಂದು ಬಾರ್ನು ಮಡಗಿದ್ದೀನಿ. ಪಕ್ಕದ ಮನೆ ಆಂಟಿ ಕೊಟ್ಟಿರೋ ಫ್ಲಾಟ್. ಅದೊಂದದೆ. ದಟ್ ಈಸ್ ಮೈ ಪವರ್. ಲೇ, ಒಂದ್ ಟೀ ಕೊಡ. ನನ್ನ ಮಗ ಇಷ್ಟೊಂದು ಬೊಗಳೆ ಬಿಡ್ತಾವನಲ್ಲ, ಈ ನನ್ನ ಮಗನಿಗೆ ಮಾಡ್ತೀನಿ. ಹೋಗ. ಲೇ, ನಂದು ನೆಲಮಂಗಲದಲ್ಲೇ 20 ಸೈಟ್, ರಾಜಾಜಿನಗರದಲ್ಲಿ 10. ಬದುಕದ್ ಕಲ್ತ್ಬಿಟ್ಟೆ ಕಣ, ಬದುಕದ್ ಕಲ್ತ್ಬಿಟ್ಟೆ. ನಿಂಗೆ ಒಂದು ಏರಿಯಾ ಫಿಕ್ಸ್, ಹೋಗ ಕಂಟ್ರೋಲ್ ಮಾಡ್ಕೊಳ್ಳ. ನೈಸ್ ಟು ಮೀಟ್ ಯು. ಏನಂದೆ? ನೈಸ್ ಟು ಮೀಟ್ ಯು. ಎಷ್ಟೋ ನೀವು ಓದಿದ್ದು? ಬರೀ 3. 3ಕ್ಕೆ ಇಷ್ಟೇ ಬರೋದು. ನೋಡಿದ್ರ, ಈ ನನ್ನ ಮಗ ಓದಿದ್ದು ಬರೀ 3ನೇ ಕ್ಲಾಸು. ಪ್ರೈಮರಿಗೆ ಪಾರ್ಲಿಮೆಂಟ್ರಿಗೆ ಎಂಟ್ರಿ ಕೊಟ್ಟವನೆ. ನಾವು ಓದಿದ್ದು BA ಭಿಕ್ಷೆ. ಅಣ್ಣ ಲೇ, ಆಗ್ಲೇ ಕಾಲಿಗೆ ಹಾಕೋ ಚಪ್ಲಿ ಅಂದೆ, ಈಗ ಹೆಂಡತಿ ಟಚ್ ಮಾಡ್ದಂಗ್ ಮಾಡ್ತೀಯಲ್ಲೋ. ಇಲ್ಲ ಅಣ್ಣ, ಕಾಲ್ಗೆ ಹಾಕಳ ಚಪ್ಲಿ ಅಲ್ಲ, ಹಾ. ತಲೆ ಮೇಲೆ ಇಟ್ಕೊ ಓಡಾಡೋ ಕಿರೀಟ ಅಂದೆ. ವೆರಿ ಗುಡ್, ನೀನು ಸೂಪರ್ ಕಣ. ಹಿಡಿಲ ಛತ್ರಿ ಹಿಡಿಲ ಅಣ್ಣಂಗ್ ಹಿಡಿಲ. ನಿನ್ ಬಾಯಿಗೆ ಮಣ್ಣಾಕ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತಲ್ಲೋ. ಇಳ್ಸ ಕೆಳಗೆ, ಇಳ್ಸ. ಬಕೆಟ ಬೇಗ ಹಿಂದೆ ಬರ್ತೀಯ. ಲೇ, ಬಾರ ಇಲ್ಲಿ. ಬಾ ಬಾ ಬಾ. ನಿನ್ಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ ಕಣ. ನೆಕ್ಸ್ಟ್ ಟೈಮ್ ಇಲೆಕ್ಷನ್ ಬಂದಾಗ ನಾನು ಮೀಟ್ ಮಾಡು, ಇಲೆಕ್ಷನ್ ಫಂಡ್ ಕೊಡ್ತೀನಿ. ಸೂಪರ್ ಅಣ್ಣ. ಎಕ್ಸೈಟ್ ಆಗ್ಬೇಡ, ನನ್ ಕೆಲಸ ಎಲ್ಲ ಮಾಡ್ಕೊಡ್ಬೇಕು. ಆಯ್ತು ಮಾಡೋಣ. ಅದ್ ಸರಿ, ನಿಂಗೆ ಒಳ್ಳೆ ಹೆಸರಿದೇನಾ? ಯಾಕಿಲ್ವಣ? ಹಾ. ಗೋಮಾಳ ಗೋಪಾಲ ಅಂತ ಹೆಸರು. ಹಾ. ಚೆನ್ನಾಗಿಲ್ವಾ? ಕಾಮಿಡಿ ಕಾಮಿಡಿ. ಲೇ, ನಿಂಗ್ ಇಟ್ಟಿರೋ ಹೆಸರು ಒಳ್ಳೇದ ಅಂತ ಕೇಳ್ತಿಲ್ಲ, ಏರಿಯಾದಲ್ಲಿ ನಿಂಗ್ ಒಳ್ಳೆ ಹೆಸರು ಇದೆಯಾ ಅಂತ ಇದೇನ ಹಿಂಗ ಅಂದ್ಬಿಟ್ಟೆ. ನಮ್ ಏರಿಯಾದಲ್ಲಿ ಸ್ಕೂಲ್ ಪಕ್ಕ ಬಾರದೆ ಓಡಾಡೋ ಮಕ್ಳು ತೊಂದ್ರೆ ಆಯ್ತದೆ ಅಂದ್ರು. 2 ದಿನ ಎತ್ತಂಗಡಿ ಮಾಡ್ಬಿಟ್ಟೆ. ಯಾವ್ದು ಬಾರೆಲ್ಲ ಐತ ಈಗ? ಅಲ್ಲೇ ಇದೆ ಸ್ಕೂಲು. ಎತ್ತಂಗಡಿ. ಇವನ್ ಬಾಯಿಗೆ ಮಣ್ಣಾಕ. ಅಷ್ಟೇ ಅಲ್ಲ, ಈಗ ರಾತ್ರಿ ಹೊತ್ತು 8 ಮೇಲೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಹೆಣ್ಮಕ್ಳು ಬಂದ್ರೆ ಇಲ್ಲಿ ಕುಂತಿರೋ ಪುಂಡೆಗಳು ರೇಗಿಸ್ತಾರೆ ಅಂದ್ರು. ಬರೀ ಅರ್ಧ ಗಂಟೆಲ್ಲ ಸಾಲ್ವ್ ಮಾಡ್ದೆ ಅಂದ್ರೆ ಆ ಹುಡುಗರ್ನೆಲ್ಲ ಕರೆದು ವಾರ್ನ್ ಮಾಡ್ಬಿಟ್ಟ. ಇಲ್ಲ, ಮತ್ತೆ 6 ಗಂಟೆಗೆ ದೇವಸ್ಥಾನಕ್ಕೆ ಬೀಗ ಹಾಕಕ್ ಕೇಳ್ದೆ.
ಇವನ ಮಕ ಮುಚ್ಚ ಲೇ ಆ ಪೋರ್ಕಿ ಹುಡುಗರಿಗೆ ಏನು ಮಾಡ್ಲೇ ಇಲ್ವೇನೋ? ಅಯ್ಯೋ ಅಡ ಅವ್ರ ಪೋರ್ಕಿ ಹುಡುಗರಲ್ಲ ಮತ್ತೆ? ನನ್ನ ಸಂಘದ ಸದಸ್ಯರು. ಎಲೆಕ್ಷನ್ ಟೈಮಲ್ಲಿ ಫುಲ್ ಬಿಸಿ ಇರ್ತಾರೆ. ಫ್ರೀ ಟೈಮ್ ನಲ್ಲಿ ಮಾತ್ರ ಚೆನ್ನಾಗಿರೋ ಹೆಣ್ಮಕ್ಳನ್ನ ರೇಗಿಸ್ತಾರೆ. ಅಣ್ಣ ಹುಡುಗರು ಅಂದ್ಮೇಲೆ ಹೆಣ್ಮಕ್ಳನ್ನ ರೇಗಿಸೋದು ಎಷ್ಟ್ ನಿಜಾನಪ್ಪ ನೀನ್ ಹೇಳ್ದೆ ಕರೆಕ್ಟ್ ಕಣ ಲೇ ನೀನ್ ಚೇಂಜು ನೀನೇ ಚಿಲ್ಲರ್ ಅಲ್ವಾ ಅಣ್ಣ 2,000 ರೂಪಾಯಿ ಚೇಂಜ್ ಇದ್ರು ಕೊಡೋಣ. ಲೇ ಚಿಲ್ಲರ್ ಆ ಚಿಲ್ರೆ ನನ್ನ ಮಗನ ಹತ್ರ ಚಿಲ್ಲರ್ ಕೇಳ್ತಿದ್ಯಲ್ಲ ಬಾರೆ ಇಲ್ಲಿ 2,000 ಯಾಕೆ 2 ಲಕ್ಷದವರೆಗೂ ಕೊಡ್ತೀನಿ. ನೀನು ಹಾ ಚಿಲ್ಲರು ಹಾ. 2 ಲಕ್ಷಕ್ಕೆ ಹಾ. ಅದಕ್ಕೆ ಎಷ್ಟು ಸೊನ್ನೆ ಅಂತ ಗೊತ್ತೇನಲ್ಲ? ಲೇ 1 ರೂಪಾಯಿ ಕೊಡ್ತೀನಿ ಸೈಲೆಂಟ್ ಅಲ್ಲಿ ಸೈಡ್ ಇಡ್ಬರು ಇಲ್ಲಾಂದ್ರೆ ಕಾಲ್ ಹಾಕೊಂಡು ತೊಳ್ದಾಕ್ಬಿಡ್ತೀನಿ. ಏಯ್! ಯಾಕಣ್ಣ ಯಾರಂತ ಮಾಡಿದ್ದಿಲ್ಲ ಯಾರಣ್ಣ? ಅಣ್ಣ ಅಣ್ಣ ಬೆಗ್ಗರ್ ಅಣ್ಣ. ಹೌದೇನಣ್ಣ? ಲೇ ಅಣ್ಣ? ನಿನ್ ಮನೆ ಎಲ್ಲೈತಾ? ಇಲ್ಲೇ ನೆಕ್ಸ್ಟ್ ಕ್ರಾಸ್ ಅಮೃತ ಅಪಾರ್ಟ್ಮೆಂಟ್. ಅಮೃತನ ಅಣ್ಣ. ಅದು ನಂದೇ. ಮೀಟಿಂಗ್ ಸಾಕು, ಈಗ ಪಾರ್ಟಿ ಎಲ್ಲ ಕುಂತ್ಕಂದಿ ಭಾಷಣ ಮಾಡೋಣ ಬಾ. ಹೌದಣ್ಣ? ಹಂಗಂತೀರ? ಲೇ ಎಲ್ಲ ಬಂದ್ರ ಇಲ್ಲಿ ಭಿಕ್ಷೆ ಹಾಕ್ರೆ ಲೇ ನಾವೆಷ್ಟೇ ಬೆಳೆದ್ರು ನಮ್ ಕಸುಬ್ ಮಾತ್ರ ಮರಿಬಾರ್ದು ಕಣ್ರ. ಪಾರ್ಟಿ ಆಫೀಸಲ್ಲಿ ಪಾರ್ಟಿ ನಂದೇ ಕಣ್ರ. ಹತ್ರ ವೆಲ್ ಗುರುವೆ, ಗ್ಲಾಡ್ ಟು ಮೀಟ್ ಯು. ಬಾ ಹೆಂಗಿದ್ಯೋ? ಚೆನ್ನಾಗಿದೆ ಅಣ್ಣ, ಬಾಳ ದಿನ ಮೊದ್ಲೇ ಪರಿಚಯ ಏನು? ಇಲ್ಲ, ತುಂಬಾ ಪರಿಚಯ. ಆಕ್ಚುಲಿ ಮಲ್ಲೇಶ್ವರಂ ರಾಜಾಜಿನಗರ ಎಲ್ಲ ಇವನ್ ಕಡೆ, ವಿಜಯನಗರ ರಾಜಾಜಿನಗರ ರಾಜರಾಜೇಶ್ವರಿ ನಗರ ಎಲ್ಲ ನಮ್ ಕಡೆ. ಒಂದ್ ನಿಮಿಷ ಈ ತಟ್ಟೆ ಇಲ್ಲಿ ಕೊಡು, ಇದು ಇಟ್ಕೊಳ ನೀನ್ ಇಟ್ಕೊಳ. ನಿನ್ ಕೈಗೆ ಸೆಟ್ ಆಗಿ ಚೆನ್ನಾಗ್ ಕಾಣಿಸ್ತಾ ಇದೆ ಅದು. ಹಂಗಂತ್ಯ? ಇದೇ ಸ್ಟೈಲ್ ಕಮೆಂಟ್ ಕೇಳ್ಬೋಣ ಇರೋ. Correct. ಅಪ್ಪಾ ಅಮ್ಮ. ತಂದೆ, ಜನಕ ಮಂಜುನಾಥ್, ಎಸ್ ಸರ್. ಏನ್ರಿ ನಿಮ್ಮ ಅಭಿನಯ ಅದ್ಭುತ ರೀ, ತುಂಬ ಚೆನ್ನಾಗಿ ಮಾಡ್ತಿದ್ರಿ ರೀ. ಒಂದು ಪಾತ್ರನ ಯಾರೇ ಆ್ಯಕ್ಟ್ ಮಾಡೋವಾಗ ಆ ಪಾತ್ರದ ಒಳಗಡೆ ಪ್ರವೇಶ ಮಾಡೋದಿದೆಯಲ್ಲ, ಅದನ್ನು ಈ ಶ್ರುತಿ ಅವ್ರನ್ನ ನೋಡಿ ಕಲ್ತ್ಕೋಬೇಕು. ಅವ್ರ ಸಿನಿಮಾಗಳು 4 ಸಿನಿಮಾ ನೋಡಿ, ಯಾವುದೇ ಪಾತ್ರ ಇರಲಿ, ಪಕ್ಕದಲ್ಲಿ ಯಾರಿದ್ದಾರೆ, ಎದುರಿಗೆ ಯಾರಿದ್ದಾರೆ, ಅದೆಲ್ಲ ಅವ್ರು ಕೇರೆ ಮಾಡಲ್ಲ. ನೀವು ಹಾಗೇನೆ, ನಿಮ್ಮ ಜೊತೇಲಿ ಯಾರಿದ್ದಾರೆ, ಎದುರಿಗೆ ಯಾರು ಕೂತಿದ್ದಾರೆ, ಮಾತಾಡ್ತಾನೆ ಇದ್ರಿ, ಆ್ಯಕ್ಟ್ ಮಾಡ್ತಾ ಇದ್ರಿ, ಆದ್ರೆ ಇಡೀ ಸೀನಲ್ಲಿ ಕೆರ್ಕೋತಾನೆ ಇದ್ರಿ ನೀವು. ಅಷ್ಟು ಇನ್ವಾಲ್ವ್ಮೆಂಟು ನಿಮಗೆ. ಆಮೇಲೆ ಮಾಂತೇಶ್, ಮಕ್ಕಳಾಡೋದಕ್ಕೆ ಒಂದು ಫಾರೆಸ್ಟೇ ಇದೆ ರೀ ನಿಮ್ಮ ತಲೆಯಲ್ಲಿ. ತುಂಬ ಸಣ್ಣದಿತ್ತು ನಿಮ್ಮ ಪಾತ್ರ, ಆದರೆ ನೀವು ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ರಿ. MLA ಅಂತ ಹೇಳಿ ಮಾಡಿಸ್ದಂಗಿದೆ ಉಗಿಸ್ಕೊಳ್ಳೋಕ್ಕೆ, ಅಷ್ಟು ಚೆನ್ನಾಗಿ ಕೊಟ್ಟು ತಗೊಳ್ತಾ ಇದ್ರಿ ನೀವು. ಬಟ್ ಓವರ್ ಆಲ್ ಸ್ಕಿಟ್ ತುಂಬ ಚೆನ್ನಾಗಿತ್ತು. ಮಂಜುನಾಥ ಈ ಸ್ಕಿಟ್ಟಲ್ಲಿ ಎಲ್ಲರನ್ನೂ ಡಾಮಿನೇಟ್ ಮಾಡಿದ್ದು, ಅದ್ಭುತವಾದ ಸ್ಕಿಟ್ಟು, ತುಂಬ ಚೆನ್ನಾಗಿ ಮಾಡಿದ್ರು. ಈಗ ಮುಂದಿನ ಕಮೆಂಟ್ಸ್ಗೆ ಹೋಗುವಂತ ಸಮಯ. ಅಪ್ಪ ನಿನ್ ಸ್ಟೈಲಲ್ಲೇ ಕೇಳ್ಬೇಕು ಇಡೀ ಕಮೆಂಟ್ಸ್. ಓಕೆ ಬಾ, ಶುರು ಮಾಡ್ಕೊಳ್ಳ. ಅಮ್ಮ ಕಮೆಂಟ್ಸ್ ಕೊಡಮ್ಮ. ನೀವು ಹಂಗೆ ಕೇಳಿದ್ರೆ ನಾವು ಈ ಕಡೆಯಿಂದ ಏನು ಕೊಡಬೇಕು? ಭಿಕ್ಷೆ. ಆದರೆ ನಿಮ್ಮ ಅಭಿನಯಕ್ಕೆ ನಾವು ಭಿಕ್ಷೆ ಕೊಡೋಕ್ಕಾಗಲ್ಲ, ಪ್ರಶಂಸೆ ಮಾತ್ರ ಕೊಡೋಕ್ಕೆ ಸಾಧ್ಯ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ನಿಮ್ಮ 5 ಜನ ಕಲಾವಿದರಿಗೆ ಟೈಮಿಂಗ್ ತುಂಬ ಚೆನ್ನಾಗಿತ್ತು, ಕೋಆರ್ಡಿನೇಷನ್ಸ್ ತುಂಬ ಚೆನ್ನಾಗಿತ್ತು, ಒಬ್ರಿಗೊಬ್ರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನನಗೆ ನಿಮ್ಮ ಬಗಲ್ ಪವರ್ ನಿಮ್ಮ ಬಗಲ್ ಪವರು ಒಂದು ಹೊಸ ಪದ, ತುಂಬ ಚೆನ್ನಾಗಿತ್ತು. ನಿಮ್ಮ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ, ನಿಮ್ಮ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಕಾರ್ತಿಕ್, ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ, ನಿಮ್ಮ ಮೇಕಪ್ನು ಕೂಡ ಹೊಸದಾಗಿ ಪ್ರಯತ್ನ ಪಟ್ಟಿದ್ದೀರಿ, ಅದು ಚೆನ್ನಾಗಿದೆ. MLA ಸಾಹೇಬ್ರೆ, ನೀವು ಚೆನ್ನಾಗಿ ಮಾಡಿದ್ರಿ. ಬಗಲ್ ಪವರ್, ನೀವು ಮ್ಯಾನ್ ಆಫ್ ದಿ ಮ್ಯಾಚ್ ರೀ. ಆ್ಯಕ್ಟ್ ತುಂಬ ಚೆನ್ನಾಗಿತ್ತು. ನೀವು ನಗಿಸೋ ಪ್ರಯತ್ನನೇ ಅಲ್ಲ, ನೀವು ಹಾಕೊಂಡು ಬಂದಿರೋ ಕಾಸ್ಟ್ಯೂಮ್ಸು, ನಿಮ್ಮ ಆ್ಯಟಿಟ್ಯೂಡೇ ನಗು ಬರೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಮಮ್ಮಿ ಈ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು ನನಗೆ. ಆಕ್ಚುಲಿ ತುಂಬಾ ದಿವಸ ಆಯ್ತು ಇಷ್ಟು ನಕ್ಕು ಸಾಕಾಗೋಯ್ತು. ಆ್ಯಂಡ್ ಎಲ್ಲಕ್ಕಿಂತ ಕಷ್ಟ ಕಾಮಿಡಿ ಮಾಡೋದು ನನಗೆ ಅನ್ಸುತ್ತೆ ಪರ್ಸನ್ ಆಗಿ. ಸೊ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿತ್ತು. ನಿಮ್ಮ ಸ್ಕ್ರಿಪ್ಟಿಂದ ಹಿಡಿದು ನಿಮ್ಮ ಡ್ರೆಸ್ಗಳು, ನಿಮ್ಮ ಕೋಆರ್ಡಿನೇಷನ್, ಟೈಮಿಂಗ್ ಸೂಪರ್ ಆಗಿತ್ತು. ಐ ಹ್ಯಾಡ್ ಅ ಬ್ಲಾಸ್ಟ್. ಸೂಪರ್, ಈಗ ಥ್ಯಾಂಕ್ ಯು ಮ್ಯಾಮ್. ಮಂಜು, ಪ್ರಿಯಾಂಕಾ ಮೇಡಮ್ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ನಿನ್ನ ಪರ್ಫಾರ್ಮೆನ್ಸ್ನ.
ಸೊ ನಿನಗೆ ಒಂದು ಸೂಪರ್ ಅವಕಾಶ ಕೊಡ್ತಾ ಇದೀನಿ. ಯಾಕೆ ನೀನು ಒಂದ್ಸಲಿ ಶೇಕ್ ಹ್ಯಾಂಡ್ ಕೊಟ್ಟು ನಿನ್ ಬಗಲ್ ಪವರ್ ತೋರ್ಸ್ಬರ್ಬಾರ್ದು? ನೆಕ್ಸ್ಟ್ ಟೈಮ್ ನಾನು ಡಿಯೋಡ್ರೆಂಟ್ ತಗೊಂಡ್ಬರ್ತೀನಿ. ಇಲ್ಲ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಕೊಟ್ಬಿಡು ಬಾಪು. ಹೋಗ್. ಇಂಥ ಅವಕಾಶ ಸಿಗತ್ತೋ ಇಲ್ವೋ ತಿರ್ಗಾ? ತಗೊಳ್ಳಿ. ಸರ್ ಈಗೊಂದು ಸೀರಿಯಸ್ ನೋಟ್ ಏನಂದ್ರೆ, ಇಷ್ಟು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಕೊಟ್ಟಂತ ನಮ್ಮ ಮಂಜು ಇದಾರಲ್ಲ, ತನ್ನ ಶೋನ ತಾನೇ ನೋಡೋದಕ್ಕೂ ಅವ್ರ ಮನೇಲಿ ಒಂದು ಸ್ವಂತ ಟಿವಿ ಇಲ್ಲ. ನಿಜ ಕಡು ಬಡತನದಿಂದ ಬಂದಂತ ಹುಡುಗ ಅವರು. ಮಂಜು, ನೀವೇ ಹೇಳ್ಕೊಳ್ಬೋದು. ಆ್ಯಕ್ಚುಲಿ ನಮ್ಮ ಮನೇಲಿ ಇರೋದಂದರೆ ನಾನು ಅಪ್ಪ ಅಮ್ಮ ನಾವು ಟೋಟಲಿ 4 ಜನ ಸರ್. ಅದರಲ್ಲಿ ಹಿರಿಯವನಂದರೆ ನಾನೇ. ಈಗ ನಮ್ಮ ತಮ್ಮ ಏನೋ ಜಾಬ್ ಮಾಡ್ತಿದ್ದಾನೆ, ಚಿಕ್ಕ ಪುಟ್ಟ ಮನೆ ನೋಡ್ಕೊತಿದ್ದಾನೆ. ಬಿಟ್ಟರೆ ಮೊದಲೆಲ್ಲ ನಮ್ಮ ತಾಯಿನೇ ನಮ್ಮ ನೋಡ್ಕೊಂಡಿರೋದು. ಆ್ಯಕ್ಚುಲಿ ಈಗ ಮನೆ ಕಟ್ಟೋ ಪ್ರಾಬ್ಲಮ್ ಅದೆಲ್ಲ ಇರೋದ್ರಿಂದ ನಾನು ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಥಿಯೇಟ್ರ್ ವರ್ಕ್ ಮಾಡ್ತಿದ್ದೆ. ಇಲ್ಲಿ ಬಂದಾಗಿಂದ ಆ್ಯಕ್ಚುಲಿ ಟಿ ವಿ ಏನೂ ನೋಡೋದಿಲ್ಲ ಸರ್. ಈಗ ಮನೆ ಕಟ್ಟೋದ್ರಿಂದ ಗುಡಿಸ್ಲಲ್ಲಿದ್ದೀವಿ. ನಿಮ್ಗೊಂದು ವಿಚಾರ ಗೊತ್ತಾ? ಮನುಷ್ಯ ಶ್ರೀಮಂತ ಅಥವಾ ಬಡವ ಅಂತ ಅಳಿಯೋದು ಅವನ ಜೋಬಲ್ಲಿ ಎಷ್ಟಿದೆ ಅಂತಲ್ಲ, ಅವನ ಹೃದಯದಲ್ಲಿ ಎಷ್ಟಿದೆ ಅಂತ. ಒಳ್ಳೆ ಕಲಾವಿದ ನೀವು. ಈ ವೇದಿಕೆ ನಿಮ್ಮ ಜೋಬನ್ನು ತುಂಬಿಸುತ್ತೆ. ನಿಮಗೆ ಹಲವಾರು ಪ್ರಶಸ್ತಿಗಳು, ಕೀರ್ತಿಗಳು ನಿಮಗೆ ಸಂದಲಿ ಅಂತ ಈ ವೇದಿಕೆ ಮೂಲಕ ನಾನು ನಿಮ್ಮನ್ನು ಆಶಿಸ್ತೀನಿ. ಸೂಪರ್. ಬಟ್ ಮಂಜುನಾಥ್, ಅಪ್ಪಿತಪ್ಪಿ ದೇವ್ರು ಇವಾಗಲೇ ನಿನ್ನ ಎದುರುಗಡೆ ಪ್ರತ್ಯಕ್ಷ ಆದ್ರೆ ಏನ್ ವರ ಕೇಳ್ಕೊತೀಯ? ಏನ್ ಬೇಕು ಅಂತ ಬೇಡ್ಕೋತೀಯ? ಸರ್ ಎಷ್ಟೇ ಜನ್ಮ ಬಂದರೂ ನಾ ಇಷ್ಟೆಲ್ಲ ಮಾಡಿದ್ರು ನನ್ನ ಫ್ಯಾಮಿಲಿ ಇದೆಯಲ್ಲ ಸರ್, ನಾನು ಮರೆಯೋಕ್ಕಿಲ್ಲ. ಯಾವತ್ತೂ ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮಂದರು, ನಮ್ಮ ತಂಗಿ, ಅವ್ವ, ಏನು ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ? ನಮ್ಮ ಅವ್ವ ಅಂದರೆ ಎಲ್ಲಿ ಒಂದು ಪ್ರಶ್ನೆ ಜಾಸ್ತಿ ಕೇಳಿದ್ರೆ ನನ್ನ ಮಗ ನೊಂದ್ಕೋತಾನೋ ಅನ್ನೋ ಫೀಲಿಂಗ್ ಸರ್. ನಾನು ಯಾವುದೋ ಜಾಬ್ ಹೋಗ್ಬೋದಿತ್ತು ಸರ್, ಒಂದು ಸಾರಿ ಮನಸ್ಸು ಬಿಡಿ ಅಪ್ಲಿಕೇಶನ್ ಹಾಕಿದ್ರೆ ಜಾಬ್ ಹೋಗೋದು, ಮಾರ್ಕ್ಸ್ ಇದೆ. ಬಟ್ ನನಗೆ ಇಂಟ್ರೆಸ್ಟ್ ಇರೋದು ಇಲ್ಲಿರೋದ್ರಿಂದ. ಏನು ಓದಿದ್ದೀರಿ ಮಂಜುನಾಥ್? ನಾನು D.Ed ಆಗಿದೆ ಮೇಡಮ್, BA ಓದಿದ್ದೀನಿ. ನಾನು ಅವ್ರಿಗೋಸ್ಕರನೇ ಎಷ್ಟೇ ಜನ್ಮ ಬಂದರೂ ನಮ್ಮ ಅವ್ವ, ನಮ್ಮ ಅಪ್ಪ, ನನ್ನ ತಮ್ಮಂದ್ರು ನನಗೆ ಬೇಕು. ಅದೇ ನನ್ನ ಭಿಕ್ಷೆ. ಮಂಜುನಾಥ್, ನಿನ್ ಬದುಕಿಗೆ ಒಂದು ಒಳ್ಳೆ ಬೆಳಕು ಬರುತ್ತೆ ಅನ್ನೋದಕ್ಕೆ ಉದಾಹರಣೆನೇ ಈ ವೇದಿಕೆ ಸಿಕ್ಕಿರೋದು. ಯಾಕೆಂದ್ರೆ ಇದು ಒಂದು ವೇದಿಕೆಯಲ್ಲಿ ಒಬ್ಬ ಕಲಾವಿದ ಹತ್ತಬೇಕಾದ್ರೆ ಅವನು ಪುಣ್ಯ ಮಾಡಿರ್ಬೇಕು. ಈ ವೇದಿಕೆ ನಿನ್ನ ಕೋಟ್ಯಾಂತರ ಜನ ನೋಡ್ತಿರ್ತಾರೆ. ಇಲ್ಲಿಂದ ನಿನ್ನ ಎಲ್ಲ ಕನಸುಗಳು, ಎಲ್ಲ ಆಸೆಗಳು ಚಿಗುರುತ್ತೆ. ಟಿ ವಿ ಇಲ್ಲ ಅಂದ ಮಾತ್ರಕ್ಕೆ ಬದುಕೇ ಇಲ್ಲ ಅಂತಲ್ಲ. ನಾನು ಡೈರೆಕ್ಟರ್ ಆಗಿ 2 ಸಿನಿಮಾ ಆದ್ಮೇಲೆ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ, ಗೊತ್ತಾ ನಿಂಗೆ? ನಮ್ಗೇನಿದೆ ಅನ್ನೋದು ಮುಖ್ಯ ಅಲ್ಲ. ಶ್ರುತಿಯವ್ರು ಹೇಳಿದಾಗೆ ದುಡ್ಡು ಇರಲಿ ಇಲ್ಲದೆ ಹೋಗ್ಲಿ, ಅವ್ರಿಗೆ ಬೇಕಾಗಿರೋದು ಛಲ. ಬದುಕೋ ಛಲ ಇರಬೇಕು, ಸಾಧಿಸೋ ಛಲ ಇರಬೇಕು. ಆ ಎರಡೂ ಇತ್ತು ಅಂದರೆ ಉಳಿದೆಲ್ಲವೂ ನಿಮ್ಮನ್ನು ಅಟ್ಟಿಸ್ಕೊಂಡು ಬರುತ್ತೆ. ಹಾಗಾಗಿ ಇದೇ ವೇದಿಕೆಯಲ್ಲಿ ನಿಂತಿದೆ, ನಾನು ಹೇಳ್ತಾ ಇದ್ದೀನಿ, ಕೆಲವೇ ದಿನಗಳಲ್ಲಿ ಸಕಲವೂ ನಿನಗೆ ವೃದ್ಧಿ ಆಗುತ್ತೆ, ಸಕಲವೂ ಸಿದ್ಧಿ ಆಗುತ್ತೆ. ಒಳ್ಳೇದಾಗಲಿ ನಿನಗೆ. ಓಕೆ, ಥ್ಯಾಂಕ್ ಯು ಸರ್. ಆಕ್ಚುಲಿ ನಾರಾಯಣ್ ಸರ್ ಹೇಳಿದನ್ನ ಆಗ್ಲೇ ಅಸ್ತು ದೇವತೆಗಳು ಕೇಳಿಸ್ಕೊಂಡು ದೇವರು ತಥಾಸ್ತು ಅಂದಾಗಿದೆ. ಅತಿ ಶೀಘ್ರದಲ್ಲಿ ನಿಮ್ಮ ಮನೆಗೆ ಮಜಾ ಭಾರತ ತಂಡದಿಂದ ಒಂದು ಟಿವಿ ಬಂದು ಸೇರುತ್ತೆ. ಕಂಗ್ರಾಚುಲೇಷನ್. ಈಗ ಸದ್ಯಕ್ಕೆ ಮಗಳಿಸ್ಕೊಂಡಿದ್ದು ಸಾಕು, ಹೋಗ್ಬಿಟ್ಟು ಬನ್ನಿ. ಪ್ರಿಯಾಂಕಾ ಮ್ಯಾಮ್, ಈಗ ಆಕ್ಚುಲಿ ಒಂದು ಒಳ್ಳೆ ನ್ಯೂಸ್ ಇದೆ. ಏನಂದ್ರೆ ನೀವು ಇಲ್ಲಿ ಬರ್ತಾ ಇರೋ ಅನ್ನೋ ವಿಚಾರ ನಮ್ಗೆ ಗೊತ್ತಾಯ್ತು. ಸೊ ನಮಗ್ ಗೊತ್ತಾಗಿದ ತಕ್ಷಣ ಉಪ್ಪಿ ಸರ್ಗೂ ಗೊತ್ತಾಗಿದೆ ಅದು. ಸೊ ಅವ್ರು ನಂಗೆ ಕಾಲ್ ಮಾಡಿದ್ರು. ನಿರಂಜನ್, ಆಕ್ಚುಲಿ ವಿಚಾರ ಏನು ಅಂದ್ರೆ ಎಲ್ಲರಿಗಿಂತ ಸೂಪರ್ ಆಗಿ ನನ್ನ ಮಿಮಿಕ್ರಿ ಮಾಡೋದು, ನನ್ನ ಕಾಮಿಡಿ ಮಾಡೋದು, ತುಂಬಾ ಎಲ್ಲರೂ ನಗ್ಸೋದು ಅಂದ್ರೆ ನಮ್ಮ ಮನೆಯಲ್ಲಿ ಪ್ರಿಯಾಂಕಾ ಅವರೇ. ಸೊ ಬಿಡಬೇಡಿ, ಮೊದ್ಲು ಕೇಳಿದ ತಕ್ಷಣ ಬೇಡ ಬೇಡ ಅಂತಾರೆ. ನಾನು ಅವಾಗ ಮಾಡಿದೆ ಅಲ್ಲ ಅಷ್ಟೇ. ನಂಗೆ ಇಲ್ಲ ಇದು ಉಪ್ಪಿ ಸರ್ ಹೇಳಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಬೇಡ ಬೇಡ ಅಂತೆಲ್ಲ ಫುಲ್ ಸಂಕೋಚ ಪಟ್ಕೊಂಡಂಗೆ ಆಕ್ಟಿಂಗ್ ಮಾಡ್ತಾರೆ. ಕರ್ಕೊಂಡ್ ಬರ್ಲಾ ಪ್ಲೀಸ್? ದಯವಿಟ್ಟು. ಈಗ ಉಪ್ಪಿ ಸರ್ನ ಇಡೀ ಕರ್ನಾಟಕ ಅನುಸರಿಸುತ್ತೆ, ಅವ್ರ ಇಮಿಟೇಷನ್ ಮಾಡುತ್ತೆ. ಅವರ ಹೇರ್ ಸ್ಟೈಲ್ ಇಂದ ಹಿಡಿದು ಅವ್ರ ಪ್ಯಾಂಟ್ ಹಾಕೋ ಸ್ಟೈಲ್ ವರೆಗೂ ಎಲ್ಲರೂ ಅವರ ಅನುಕರಣೆ ಮಾಡ್ತಾರೆ. ನೀವು ಅವರ ಅರ್ಧಾಂಗಿಯಾಗಿ, ಹಾಫ್ ಶರ್ಟ್ ಆಗಿ ಅನುಕರಿಸಲ್ಲ ಅಂದ್ರೆ ಅಭಿಮಾನಿಗಳು ತುಂಬಾ ನೊಂದ್ಕೋತಾರೆ. ಇದು ತುಂಬಾ ಜನ ಅಪಾರ ಉಪ್ಪಿ ಸರ್ ಅಭಿಮಾನಿಗಳ ಒಂದು ವಿಶಸ್. ಇದು ಕೋರಿಕೆಯ ಮೇರೆಗೆ ಈಗ ಉಪ್ಪಿ ಸರ್ ಡೈಲಾಗ್ನ ನೀವು ಹೇಳ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನನ್ನ ಡೈಲಾಗ್ಸ್ ಯಾಕೆ ನಾನು ಹೇಳ್ಬಾರ್ದು? ಉಪ್ಪಿ ಸರ್ಗೆ ಯಾಕೆ ನಾನು ಕಾಪಿ ಮಾಡ್ಬೇಕು? ಚಾಪಾಳೆ. ಎಸ್, ನಿಮ್ಮ ಫೇವರೇಟ್ ಡೈಲಾಗ್ ಹೇಳಿ. ಓಕೆ ನಿರಂಜನ್, ಬರ್ತೀನಿ, ಬಾಯ್. ಯಾವಾಗ ಮಾತಾಡಿದ್ರು ಗೆಸ್ಟ್ ಓಡಿಸ್ತೀಯಲ್ಲೋ. ನಾನೇನ್ ಮಾಡಿದೆ? ಅವರೇ ಹೇಳ್ತೀನಿ ಅಂದ್ರೆ ನಾನ್ ಮಾತಾಡ್ತೀನಿ. ಒಂದ್ ಸಣ್ಣ ರಿಕ್ವೆಸ್ಟ್, ಒಂದ್ ಬ್ರೇಕ್ ತಗೊಳ್ತೀವಿ,
ಉಪೇಂದ್ರ ಸರ್ ಸ್ಟೆಪ್ ಜೊತೆ ಅದು ಮಾಡ್ಬೋದು, ಅದು ಗೊತ್ತಿದೆ ನನಗೆ. ಜೊತೆ ಬ್ರೇಕ್ ತಗೊಂಡ್ಬಿಡೋಣ. Once again, welcome back to ಮಜಾ ಭಾರತ. ಈಗ ವೇದಿಕೆ ಮೇಲೆ ಬರಮಾಡ್ಕೋಣ ಕಿರಿ ಕಲಾಕಾರನ. ಹಲೋ ನಮಸ್ಕಾರ. ನಮ್ಗಳು ನೀವು ಕೇಳಿ ಅನ್ನೋ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ. ಆಫೀಸ್ ಹೋಗೋ ಅಂಕಲ್ಗಳಿಗೆ, ಕಿಚನ್ ಅಲ್ಲಿರುವ ಆಂಟಿಯರಿಗೆ, ಮಲಗಿರುವ ತಾತಂದಿರಿಗೆ, ಕುಂತಿರುವ ಅಜ್ಜಿಯರಿಗೆ, ಸಿಗೋ ಬ್ರೇಕ್ ಅಲ್ಲಿ ಬಿಟ್ಟಿ ನೆಟ್ಟಲ್ಲಿ ನೆಟ್ ಕುಂತ್ಕೊಂಡು ಮೊಬೈಲ್ ಅಲ್ಲಿ ನಮ್ ಚಾನಲ್ ವೀಕ್ಷಿಸೋ ಎಲ್ಲ ವೀಕ್ಷಕರಿಗೂ ಈ ನಿಮ್ಮ ಉತ್ತರ ಕರ್ನಾಟಕದ ಕೆಚ್ಚತೆಯ ನಿಮ್ಮ ನೆಚ್ಚಿನ ಹುಡುಗಿ ನೀಲಾ ಜೇವರ್ಗಿ ಎಲ್ಲರಿಗೂ ನಮಸ್ಕಾರಗಳು. ಕ್ಯಾಮ್ರಾ ಹಾಕೋಣ. ನೀನ್ ಜಿಂಕ್ ಚಾಗಾಗ ಎಂಟ್ರಿ ಕೊಟ್ಟು ಕೂಸಿಲ್ ಮಾತಾಡಕ್ಕೆ ನೀನೇನ್ ಕುಸ್ಕಾ ಸೆಂಟ್ರ್ ಇನಾಗ್ರೇಷನ್ಗೆ ಬಂದಿದ್ದಿ. ನನ್ನ ಮಗನ್ ಚಾನಲ್ ರಿಯಾಲಿಟಿ ಶೋ, ಬದುಕು, ಜೀವನ 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 ಗೋಳು, ಸೀರಿಯಸ್ ಸೀರಿಯಸ್ ಸೀರಿಯಸ್. ಕೂಲ್ 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 ಏನಮ್ಮ ಸರ್, ಏನಮ್ಮ ನಾನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನ ಲೇ? ಬೇರೆ ಯಾರಾದ್ರೂ ಆಂಕರ್ ಇದಾರೇನ್ರೋ? ಸರ್ ಈಗ ನೋಡಿ, ರೋಲ್ ಹೇಳಿ. ಓ ಮೇಡಮ್ ಮೂಡಕ್ ಬಂದ್ರು. ಆಕ್ಷನ್. ನಮಸ್ಕಾರ ವೀಕ್ಷಕರೇ, ನಮ್ಗಳು ನೀನ್ ಕೇಳು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೆಣ್ಣಾಗಿ ಹುಟ್ಟೋದೆ ತಪ್ಪ ತಪ್ಪ ತಪ್ಪ. ಕೆಲ್ಸಕ್ಕೆ ಹೋಗೋ ಹೆಣ್ಣು ಬಸ್ ಹತ್ತಿದ್ರೆ ಸಾಕು ಗಂಡಸರು ಐರನ್ ಮಾಡ್ತಾರೆ. ಹೆಣ್ಣು ಬಂದಿದ್ದಂಗೆ ಕಣ್ ನಾಯಿಗಳೆಲ್ಲ ಬಾಯಿ ಹಾಕ್ತವೆ. ಅಂತಹ ಒಂದು ನೊಂದು ಬೆಂದು ಸುಟ್ಟು ಕರಕಲಾಗಿರುವ ಒಂದು ಹೆಣ್ಣಿನ ಗೋಳಿನ ಕಥೆಯನ್ನ ನಾವೀಗ ನೋಡೋಣ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಏನ್ ನಿಮ್ ಪ್ರಾಬ್ಲಮ್ಮು? ಅದನ್ನ ನಾನ್ ಕೇಳ್ಬೇಕು. ಮತ್ತೆ ಅಳ್ತಾ ಇದ್ದೀರಾ? ಅದು ಆಕ್ಟಿಂಗ್ ಆಕ್ಟಿಂಗ್ ಹಾಡು ಬಂತಲ್ಲ, ಮೂಡ್ಗ್ ಹೋಗ್ಬಿಟ್ಟಿದೆ. ಸರಿ ಕೂತ್ಕೊಳ್ಳಿ. ಏನಮ್ಮ ನಿನ್ ಹೆಸರು? ಅನುಷ್ಕಾ. ಸೀದೋಗಿರೋ ಕುಸ್ಕ ಇದ್ದಂಗವಳೆ, ಇವಳ ಹೆಸರು ಅನುಷ್ಕಾ ಅಂತ. ಹೆಸರು ನಿಮ್ಗೆ ಯಾರಮ್ಮ ಇಟ್ಟಿದ್ದು? ಜ್ಯೋತಿಷದವರು ಮೇಡಮ್. ಅವ್ರು ಇಷ್ಟ ಕಾಲೇ ಮೇಲ್ ಹೋಗಿರ್ಬೋದಲ್ಲ. ನನ್ಗೆ ಎಸ್ಬಿಟ್ಟು ಒಂದ್ ವಾರಕ್ಕೆ ರಕ್ತ ಕಕ್ಸೋದ್ರು ಮೇಡಮ್. ನನ್ಗೆ ಕರೆಕ್ಟ್ ಆಗಿದೆ. ಸರಿ ಏನಮ್ಮ ನಿನ್ ಪ್ರಾಬ್ಲಮ್? ನನ್ ಗಂಡ ದಮ್ ಹೊಡಿತಾನೆ, ಎಣ್ಣೆ ಹೊಡಿತಾನೆ ಮೇಡಮ್. ನಿನಗ್ ಹೊಡಿತಾನ? ಒಂದ್ ಫುಲ್ ಬಾಟ್ಲು ತಗೊಂಡು ಒಂದ್ ತೊಟ್ಟು ಬಿಡ್ದಂಗೆ ಫುಲ್ಲೇ ಕುಡ್ಕೊಂಡ್ ಬರ್ತಾನೆ ಮೇಡಮ್. ಫುಲ್ ಬಾಟಲ್ ತಗೊಂಡ್ರೆ ಫುಲ್ಲೇ ಕುಡಿಬೇಕಮ್ಮ. ಕ್ವಾರ್ಟರ್ ಕುಡಿದ್ರೆ ಅವಮಾನ ಆಗಲ್ವಾ? ಕೇಳಿದ್ರು ಹೊಡಿತಾನೆ ಮೇಡಮ್. ಅವನೇ ಸಾಲ ಸೋಲ ಮಾಡ್ಕೊಂಡ್ ಕುಡಿತಾನೆ. ಅವನ ಹತ್ರ ನೀನ್ ಯಾಕಮ್ಮ ಕೇಳ್ತೀಯ? ನೀನೇ ಖರ್ಚಿಗೆ ಕೊಡೋ ದುಡ್ಡಲ್ಲಿ ಸ್ವಲ್ಪ ಉಳಿಸ್ಕೊಂಡು ಒಂದ್ ಕ್ವಾರ್ಟರ್ ತಗೊಂಡು ಅವಾಗವಾಗ ಹಾಕ್ತಾ ಇರ್ಬೇಕು. ನಾನು ಹಂಗೆ ಮಾಡೋದು ಮೇಡಮ್. ಒಳ್ಳೆ ಲೂಸ್ ತರ ಮಾತಾಡ್ಬೇಡಿ. ನಾನು ಹೇಳಿದ್ದು ಕುಡಿಯೋದು ಹೆಲ್ತ್ ಒಳ್ಳೇದಲ್ಲ, ಯಾಕೆ ಕುಡಿತೀಯ ಅಂತ ಕೇಳಿದ್ರೆ ಹೊಡಿತಾನೆ ಅಂತ. ಹೋ, ನೀವು ಆ ರೂಟಲ್ಲಿ ಬಂದ್ರಾ? ಸರಿ ಸರಿ. ಇನ್ನೇನ್ ನಿಮ್ ಪ್ರಾಬ್ಲಮ್? ರಾತ್ರಿ ಹೊತ್ತು ಸೌಂಡ್ ಮಾಡ್ತಾನೆ. ನನಗಿಷ್ಟ ಆಗಲ್ಲ ಮೇಡಮ್. ಇದು ಮೂಗ್ ಮ್ಯಾಟ್ರು, ಕಿವಿದಲ್ಲ, ಗುರ್ಕಿ ಹೊಡಿತಾನೆ ಅಂತ ಹೇಳಿದ್ದು. ಓ,
ನೀವು ಮತ್ತೆ ಆ ರೂಟಲ್ಲಿ ಬಂದ್ರಾ? ಸರಿ ಸರಿ ಸರಿ. 2 ವರ್ಷದಿಂದ ಬರೀ ಇದನ್ನೇ ಮಾಡ್ತಿದ್ದಾನೆ ಮೇಡಮ್, ಬೇರೇನೂ ಮಾಡ್ತಿಲ್ಲ. ಅಯ್ಯೋ ಪಾಪಿ, ಶೂಟ್ ಮಾಡೋ ಸೌಂಡ್ಗೆ ಅಕ್ಕಪಕ್ಕದ ಮನೆಯವರೆಲ್ಲ ಲೈಟ್ ಹಾಕ್ತಾರೆ. ಅವ್ರಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕ್ರೆ, ಇನ್ನು ಪುಟ್ಟ ಹುಡುಗಿ, ಮೇಜರ್ ಕೂಡ ಆಗಿಲ್ಲ ಅಲ್ವಾ ಅಮ್ಮ? ಹೌದು ಮೇಡಮ್. ಅಲ್ವಾ ಅಮ್ಮ? ಹೌದು ಮೇಡಮ್. ಇಲ್ಲ ಅಂತ ಹೇಳಮ್ಮ. ಇಲ್ಲ ಮೇಡಮ್. ಹಾ, ಕ್ಲೋಸ್ ಅಪ್ ಕೊಡ್ರಪ್ಪ, ಕ್ಲೋಸ್ ಅಪ್ ಕೊಡಿ. ಮೇಡಮ್, ಅವನ ಜೊತೆ ಸಂಸಾರ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಮೇಡಮ್. ನಿನ್ನ ಮುಖ ಇಷ್ಟೊಂದು ಹತ್ರದಿಂದ ನೋಡಕ್ಕೆ ನನಗೂ ತುಂಬಾ ಕಷ್ಟ ಆಗುತ್ತಮ್ಮ. ಸ್ವಲ್ಪ ದೂರ ಇದ್ದಾನೆ ಮಾತಾಡು. ಇನ್ನೇನಮ್ಮ ನಿನ್ ಪ್ರಾಬ್ಲಮ್? ಹನಿಮೂನು ಮೇಡಮ್. ಹನಿಮೂನ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್. ನೀನ್ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಹೇಳ್ತಿದೀಯ? ಪರ್ಸನಲ್ ಮೇಡಮ್. ಅದು ನಿಮ್ ಮನೆಯಲ್ಲಿದ್ದಾಗ ನನ್ ಮಗನ್ ಚಾನಲ್ ಬಂದ್ಮೇಲೆ ಮುಗಿತ್. 6 ಕೋಟಿ ಕನ್ನಡಿಗರು ನೋಡ್ತಾ ಇರ್ತಾರೆ ಲೈವ್ ಅಲ್ಲಿ. ಮೇಡಮ್, 6 ಕೋಟಿ ಜನ ಇದನ್ನೇ ನೋಡ್ತಾ ಇದ್ರೆ ಅಗ್ನಿಸಾಕ್ಷಿ ಸೀರಿಯಲ್ TRP ಕತೆ ಏನು? ನೀನ್ ಹಿಂಗೆ ತಲೆ ಹರಟೆ ಮಾಡ್ತಾ ಇದ್ರೆ ನಿನ್ನ ತೀರ್ಪು ನಿನ್ ಗಂಡನ ಕಡೆ ಹೊಳಿಸ್ತೀನಿ. ಮೇಡಮ್, ನೋಡುದಲ್ಲ ವೀಕ್ಷಕರೇ, ಈ ಕಥೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದು ಏನು ಅಂತ ನೋಡೋಣ ಬನ್ನಿ. ಹನಿಮೂನ್ಗೆ ಎಲ್ಲಿಗೆ ಹೋಗಿದ್ರಮ್ಮ? ಲಾಲ್ ಬಾಗ್ಗೆ ಮೇಡಮ್. ಅಯ್ಯೋ, ಕೇಳಿದ್ರ ವೀಕ್ಷಕರೇ, ನೋಡಿದ್ರ ಈ ಹುಡುಗಿ ಎಷ್ಟೊಂದು ಆಸೆ ಇಟ್ಕೊಂಡು ಮದುವೆ ಆಗಿದ್ದಾಳೆ ಅಂತವಳಿಗೆ ಕನ್ಯಾಕುಮಾರಿಗೋ ಕಾಶ್ಮೀರಕ್ಕೋ ಕರ್ಕೊಂಡು ಹೋಗೋದ್ ಬಿಟ್ಟು ಇವ್ರು ಕರ್ಕೊಂಡು ಹೋಗಿದ್ದಾದ್ರು ಎಲ್ಲಿಗೆ? ಲಾಲ್ ಬಾಗ್ಗೆ. ಅದಾದ್ರೂ ಪರವಾಗಿಲ್ಲ ಮೇಡಮ್, ದುಡ್ಡು ಕೊಡಕ್ ಬರ್ತಾನೆ. ಹೇಳಿದ್ರಿ ನಾನು ಯಾರನ್ನ ಕರ್ಕೊಂಡ್ಬಂದು ದುಡ್ಡು ಕೊಟ್ಟೆ ಅಭ್ಯಾಸ ಅಂತಾನೆ. ಎಂತಹ ಅನ್ಯಾಯವಾಗ್ತಾ ಇದೆ ನೋಡಿದ್ರ ವೀಕ್ಷಕರೇ. ಗಿಳಿ ಹೆತ್ತು ಕೋತಿ ಕೈಲಿ ಕೊಡ್ತಾರೆ, ಆದ್ರೆ ಇಲ್ಲಿ ಕೋತಿ ಹೆತ್ತು ನಾಯಿ ಕೈಲಿ ಕೊಟ್ಟಿದ್ದಾರೆ. ಆ ನಾಯಿ ಯಾರು ಅಂತ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಆಮೇಲೆ ತೆಪ್ಪಿಲ್ಲಮ್ಮ, ಪ್ರೋಗ್ರಾಮ್ ಅಲ್ಲಿ ಫೈರ್ ಬೇಕು, ಆರ್ಗ್ಯುಮೆಂಟ್ಸ್ ಹೀಟ್ ಆಗ್ಬೇಕು, TRP. ಹಂಗಂದ್ರೇನು? ಓಕೆ ಇಮ್ಯಾಜಿನ್ ಯತ್ನಾರಾಯಣ್ ಸರ್ದು ಡೈರೆಕ್ಷನ್. ಸರ್ 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 ನನಗೊಂದು ಚಾನ್ಸ್ ಕೊಡಿ ಸರ್. ಸರ್ ನೀನೇ ಹೀರೋಯಿನ್. ಆದ್ರೆ ಗ್ಲಾಮರಸ್ ಅಲ್ಲ. ನಿಮ್ಮತ್ತೆ ನಿನ್ಗೆ ತುಂಬಾ ಕಿರುಕುಳ ಕೊಡ್ತಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ. ಆ ಕಡೆ ನಿನ್ ಗಂಡ, ಈ ಕಡೆ ನಿಮ್ಮತ್ತೆ. ನಿನ್ಗೆ ತಾಳಕ್ ಆಗ್ತಿಲ್ಲ. ನಾವು ಒಂದಿನ ಅವರು ಸ್ಕೆಚ್ ಹಾಕೊಂಡು ನಿನ್ಗೆ ಸೀಮೆಣ್ಣೆ ಸುರಿದ್ರು, ನಿಮ್ಮತ್ತೆ ಬೆಂಕಿ ಕಡ್ಡಿಗೆ ಇರಿದ್ರು, ಹಚ್ಚದಿಕೆ ಅಂತ ಬರ್ತಿದ್ದಾರೆ. ನಿಂಗೆ ತುಂಬಾ ಕೋಪ ಬಂತು. ಅದೇ ಕೋಪದಲ್ಲಿ ನಿಮ್ಮತ್ತೆ ರಾಪ್ ಅಂತ ಕೊಟ್ಟೆ. ವಿರಾಮದ ನಂತರ ಮತ್ತೊಮ್ಮೆ ವೆಲ್ಕಮ್. ನೋಡಮ್ಮ, ಎಲ್ಲಮ್ಮ ನಿನ್ ಗಂಡ? ಅವನು ನಿಮ್ ಮಕ ನೋಡಕ್ಕೆ ಭಯ ಬೀಳ್ತಿದ್ದಾನೆ ಮೇಡಮ್. ಹೆದರ್ಕೊಂಡ್ರೆ ನ್ಯಾಯ ಸಿಗಲ್ಲ. ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ ಮೇಡಮ್. ಯಾಕೆ? ನೀವು ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ. ಓ, ಎಲ್ಲಮ್ಮ ನಿನ್ ಗಂಡನ್ ಕರಿ. ಡಾರ್ಲಿಂಗ್. ಡಾರ್ಲಿಂಗ ಹಂಗೆ ಕರಿಬೇಕು ಮೇಡಮ್, ಇಲ್ಲಾಂದ್ರೆ ಹೊಡಿತಾನೆ. ಓ, ಇದು ನನ್ ತಮ್ಮ ಸಿಂಹ ಅವ್ರೆ. ಈ ಅಬಲೆಯ ಜೀವನದಲ್ಲಿ ನೀವು ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಮಾಡಿದಿರಿ ಅಂತ ನಾನೇ ಮಾಡಿದೆ ಮೇಡಮ್. ಎಲ್ಲ ಹೆಣ್ಣಿಗೂ ಹನಿಮೂನ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ನೀವು ಕಾಶ್ಮೀರಕ್ಕೋ ಕನ್ಯಾಕುಮಾರಿಕೋ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ನೀವು ಕರ್ಕೊಂಡು ಹೋಗಿದ್ದಾದ್ರು ಎಲ್ಲಿಗೆ? ಲಾಲ್ ಬಾಗ್ಗೆ. ಪಾಯಿಂಟ್ ಅದಲ್ಲ. ಲಾಲ್ ಬಾಗ್ ಕರ್ಕೊಂಡೋದಾಗ ಅವಳು ಏನಂದ್ಲು ಕೇಳಿ ಮೇಡಮ್. ಅದನ್ನ ನೀವೇ ಹೇಳಿ. ಕಬ್ಬನ್ ಪಾರ್ಕ್ ಅಲ್ಲಿ ಜನ ಕಮ್ಮಿ ಇರ್ತಾರೆ, ನಾನ್ ಯಾವಾಗ್ಲೂ ಅಲ್ಲಿಗೆ ಹೋಗೋದು ಅಂತಾಳೆ ಮೇಡಮ್. ಅದು ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅದಕ್ಕೆ ಹಾಗೆ ಹೇಳಿರ್ಬೋದಪ್ಪ. ಆದ್ರೆ ಅದನ್ನ ಬಿಡಿ. ನೀವು ಇವಳ ಕೈಯಲ್ಲಿ 500 ರೂಪಾಯಿ ಕೊಟ್ಟು ನಾನು ಯಾರ ಜೊತೆಲಿ ಬಂದ್ರು ದುಡ್ಡು ಕೊಡೋದು ಅಂತ ಹೇಳಿದ್ದು
ಅವಳು ಈಸ್ಕೊಂಡಿದ್ದು ಮೇಡಮ್ ಈಗ ನಿಮ್ಗೆ 500 ರೂಪಾಯಿ ಕೊಡ್ತೀನಿ, ನೀವ್ ಈಸ್ಕೊಬಿಡ್ತೀರಾ ಮೇಡಮ್? ಚಾಪ್ಲೆ ತಗೊಂಡು ಹೊಡಿತೀನಿ. ಇದು ಶೀಲವಂತರ ಲಕ್ಷಣ. 3,000 ರೂಪಾಯಿಗಿಂತ ಕಡಿಮೆ ಮುಟ್ಟಲ್ಲ. ಅದು ಜೋಕಿಗೆ ಹೇಳ್ದನಪ್ಪ, ಜೋಕಿಗೆ. ಹಾ, ಅದು ಇರ್ಲಿ. ನೀನು ಇವ್ರ ತಮ್ಮ ಅಲ್ವಾ? ಹೌದು ಮೇಡಮ್. ನಿನ್ಗೆ ಇವ್ರ ವಿಷಯ ಹೇಗ್ ಗೊತ್ತು? ಇವ್ರಿಬ್ರು ಲವ್ಗೆ ನಾನೇ ಕಾರಣ. ಹೇಗೆ? ನನ್ನ ಫ್ರೆಂಡ್ ಅವ್ರ ಅಕ್ಕನ ಮದುವೆ ಮಾಡ್ದ. 15 ಲಕ್ಷ ಖರ್ಚಾಯ್ತು. ಒಂದ್ ಐಡಿಯಾ ಮಾಡ್ದೆ, ಬೇಸಿಕ್ ಸೆಟ್ಟು 200 ರೂಪಾಯಿ ಕರೆನ್ಸಿ ಹಾಕ್ಸಿ ಮೆಸೇಜ್ ಫ್ರೀ ಮಾಡಿಸ್ಕೊಟ್ಟೆ. ನಮ್ಮ ಅಕ್ಕನೇ ಸೆಟ್ ಅಪ್ ಮಾಡ್ಕೊಂಡ್ಲು. ಇಬ್ರು ಫೋನಲ್ಲಿ ರೊಮ್ಯಾಂಟಿಕ್ ಆಗಿ ಮಾತಾಡೋರು, ಕೇಳಕ್ ಆನಂದ ಆಗೋದು. ಬೈಕಲ್ಲಿ ಒಬ್ಬರಿಗೊಬ್ರು ಅಂಟ್ಕೊಂಡು ಹಾರಾಡ್ಕೊಂಡು ಹೋಗೋರು, ನೋಡಕ್ ಪರಮಾನಂದ ಆಗೋದು. ನನ್ನ ಫ್ರೆಂಡ್ಸ್ ಹೇಳೋರು, ನಿಮ್ಮ ಅಕ್ಕನ ಜೊತೆ ಆ ಹುಡುಗನ್ನ ಥಿಯೇಟ್ರಲ್ಲಿ ನೋಡ್ದೆ, ಪಾರ್ಕಲ್ಲಿ ನೋಡ್ದೆ ಅಂತ. ಕೇಳಕ್ ಹಿತ ಆಗೋದು. ಅದಿರ್ಲಿ ಮೇಡಮ್, ಒಂದ್ಸಲಿ ಪೊಲೀಸ್ನವ್ರ ಹತ್ರ ಸಿಗಾಕೊಂಡಿದ್ರು. ನಾನೇ ಹೋಗಿ ಖುಷಿಯಾಗಿ ಬಿಡಿಸ್ಕೊ ಬಂದೆ. 1 ರೂಪಾಯಿ ಖರ್ಚಾಗ್ದೆ, ಮದ್ವೆನೂ ಆಗೋಯ್ತು. ವೀಕ್ಷಕರೇ, ಇಲ್ಲಿ ಒಬ್ರಿಂದ ಇನ್ನೊಬ್ರಿಗೆ ತುಂಬಾ ಅನ್ಯಾಯವಾಗ್ತಾ ಇದೆ. ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ನಾನಿದ್ದಿದ್ರೆ. ಒಂದ್ ನಿಮಿಷ. ಈ ಹೆಣ್ಣಿಗೆ ಅನ್ಯಾಯವಾಗಕ್ ಬಿಡ್ತಾ ಇರ್ಲಿಲ್ಲ. ಈ ಹೆಣ್ಣಿಗೆ ಅನ್ಯಾಯವಾಗಕ್ಕೆ ನಾವು ಸುಮ್ನೆ ಬಿಡ್ತಾ ಇರ್ಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮುಂದೆ ನನ್ ಗಂಡು ಕುಡಿತೇನೆ. ಲೇ, ನನ್ನ ಹೆಂಡತಿಗೆ ಹೇಳ್ಕೊಟ್ಟು ಓಡಿಸ್ತೇನೆ. ನಮ್ಮ ಅಕ್ಕ ಬೋನ್ ಸಂಸಾರದಲ್ಲಿ ಆಫ್ ಮಾಡ್ಬೇಡ್ರು. ಒಳ್ಳೆ ಕಂಟೆಂಟು. ಕಂಟಿನ್ಯೂ. ಅಯ್ಯೋ ಬಿಡ್ರಪ್ಪ. ಈ ಕಡೆ ನನ್ನನ್ ಕಂಡ್ರೆ ನಿಂಗೆ ಎಷ್ಟೊಂದು ಇಷ್ಟಾನೆ. ಅವಳು ಹೊಡೆದಕ್ಕೆ ತುಂಬಾ ಫೀಲ್ ಮಾಡ್ಬಿಟ್ಟಲ್ಲೇ. ರೀ, ನಂದು ತಪ್ಪಾಯ್ತು ರೀ. ಗಂಡ ಹೆಂಡತಿ ಜಗಳ ಎಷ್ಟೇ ಇದ್ರು ನಾವೇ ಸರಿ ಮಾಡ್ಕೊಬೇಕು. ಹೌದು, ಗಂಡ ಹೆಂಡ್ತಿರ್ ಜಗಳ ಉಂಡು ಮಲಗೋ ತನಕ ಅದು 4 ಗೋಡೆ ಮಧ್ಯನೇ ಇರ್ಬೇಕು, ಬೀದಿಗೆ ಬರಬಾರ್ದು. ಬಂದ್ರು ಚಾನಲ್ ತನಕ ಅಂತೂ ಬರ್ಲೇಬಾರ್ದು. ದಿನಕ್ಕೆ 20 ಸಲ ಝೂಮ್ ಆಗಿ ತೋರ್ಸಿ ಈ ಕಡೆ ಬದುಕಕ್ಕೂ ಆಗಲ್ಲ, ಸಾಯಕ್ಕೂ ಆಗಲ್ಲ, ಹಂಗ್ ಮಾಡ್ಬಿಡ್ತಾರೆ. ರೀ, ಐ ಲವ್ ಯು. ಐ ಲವ್ ಯು ಟು. ಮಿಕ್ಕಿದನ್ನ ರೂಮಲ್ಲಿ ಕೌಂಟ್ ಮಾಡೋಣ ಬಾ. ಬೇಗ ಬನ್ನಿ. ಭಯ ಇರ್ಲಿ ಬಾವಾ, ಬಂದೇರಿ ಬಾವಾ. ಮೇಡಮ್, ಸೂಪರ್ ಎಪಿಸೋಡ್ ಮೇಡಮ್. ನಮ್ ಚಾನಲ್ TRP ಹಿಂಗ್ ಹೋಗ್ಬಿಡುತ್ತೆ. TRP ಈಗ ನೋಡಿ TRP. ಕ್ಯಾಮ್ರಾ ಮಾಡ. ಕ್ಯಾಮ್ರಾ ಆನ್ ಇರ್ಲಿ. ನೋಡಿ ಶೀತಲ್, ಈ ಆಂಕರಿಂಗ್ ಚೆನ್ನಾಗಿ ಮಾಡ್ಬೇಕು ಅಂತ ಗೋಳೆ ಕೂತಿದ್ದೆ ಅಲ್ವಾ? ಇಲ್ಲಿ ನೋಡ್ದಿಯಲ್ಲ ಉದಾಹರಣೆ. ಆದ್ರೆ ಈಗ ಸದ್ಯಕ್ಕೆ ನನ್ನ ಮನಸ್ಸಲ್ಲಿ ಕಾಡುತ್ತಿರುವ ಆ ಒಂದು ಕಟ್ಟ ಕಡೆಯ ಪ್ರಶ್ನೆ, ಕಾಮೆಂಟ್ಸ್ ಪ್ಲೀಸ್. ನಿಜವಾಗ್ಲೂ ಕೆಡ್ದಾಗೆ ಇತ್ತು ಸರ್. ಆಕ್ಟ್ ನೋಡಿ ಈಗ ಅನ್ಸ್ತು ಸರ್. ನಾವು 3 ಜನ ತೃಪ್ತಿ ಪಟ್ಟಿದ್ದೀವಿ. ಸೂಪರ್. ನಗೆ ಅನ್ನೋದು ತುಂಬಾ ಕಷ್ಟವಾದ್ದು. ನಗ್ಸೋದಕ್ಕೆ ಬಹಳ ಟ್ಯಾಲೆಂಟ್ ಬೇಕು. ಹೌದು, ಉಳಿದೆಲ್ಲವನ್ನು ಸ್ವಲ್ಪ ಕಷ್ಟಪಟ್ಟು ಚೆನ್ನಾಗಿ ಏನೋ ಮೋಲ್ಡ್ ಮಾಡ್ಬೋದು. ಬಟ್ ಈ 5 ಜನ ಈ ವೇದಿಕೆಯಲ್ಲಿ ಇವತ್ತು ರಂಗನ್ನು ಕೊಟ್ಬಿಟ್ರು. ಲೀಲಾ, ಏನಮ್ಮ ನಿನ್ ಪರ್ಫಾರ್ಮೆನ್ಸು? ಪ್ರತಿ ಸೆಕೆಂಡು ಕೂಡ ನೀನು ನಿನ್ನ ಕ್ಯಾರೆಕ್ಟರ್ನ ಬಿಟ್ಕೊಡ್ಲೇ ಇಲ್ಲ ನೀನು. ಆದ್ರೆ ಇಷ್ಟು ಕೆಟ್ಟ ಆಂಕರ್ ಇರ್ಬೋದಾ ಅಂತ ನನಗೆ ಆಶ್ಚರ್ಯ ಆಯ್ತು. ಈ ಥರ ಎಲ್ಲ ಇರ್ತಾರ? ತುಂಬಾ ಚೆನ್ನಾಗಿ ಮಾಡಿದೆಮ್ಮ ನೀನು. ಅದ್ರ ಪಕ್ಕದಲ್ಲಿ ನೀವು ಮೇಡಮ್, ಏನ್ ನಿಮ್ಮ ಯಜಮಾನ್ರು ಲಾಲ್ಬಾಗ್ ಕರ್ಕೊಂಡು ಹೋಗ್ತಾರೇನ್ರಿ ಹನಿಮೂನ್ಗೆ? ಅದು ಡೇನ ನೈಟ್ ಅಕ್ಕ, ನಮ್ಗೆ ಕನ್ಫ್ಯೂಸ್ ಆಗೋಯ್ತು. ಓಕೆ, ಓವರ್ ಆಲ್ ಸ್ಕಿಟ್ ಸೂಪರ್. ಸ್ಕಿಟ್ಟಲ್ಲಿ ಆ್ಯಕ್ಟ್ ಮಾಡಿದಂಥ ಅಷ್ಟು ಜನ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ಟೋಟಲ್ ಆಗಿ ಓವರ್ ಆಲ್ ಆಗಿ ಸೂಪರ್. ಎಸ್ ಶ್ರುತಿ ಮೇಡಮ್, ಈ ಸ್ಕಿಟ್ ಅಲ್ಲಿ ಕಾಮಿಡಿಗಿಂತ ಹೆಚ್ಚಾಗಿ ಒಬ್ಬ ಕಲಾವಿದೆ ಒಂದ್ ಸ್ಕಿಟ್ ನ ಹೆಂಗ್ ತಿಂದಾಕ್ಬಿಡ್ಬೋದು ಅನ್ನೋದನ್ನ ತೋರ್ಸಿದ್ರಿ.
ತಿಂದಾಕ್ಬಿಟ್ರಿ ಮಾತ್ರ ಈ ಸ್ಕಿಟ್ಟಲ್ಲಿ ನೀವು. ನಿಮ್ಮನ್ನ ಬಿಟ್ಟು ಬೇರೆ ಯಾರು ನಮ್ಮ ಕಣ್ಣಿಗೆ ಕಾಣಲೇ ಇಲ್ಲ. ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಿ ನೀಲ. ನೋಡೋಕ್ಕೆ ತುಂಬಾ ಖುಷಿ ಆಯಿತು. ನಾನು ಯಾವಾಗಲೂ ಸ್ಕಿಟ್ಟಲ್ಲಿ ಹೇಳ್ತಾ ಇರ್ತೀನಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತ. ಈ ಸ್ಕಿಟ್ಟಲ್ಲಿ ವುಮೆನ್ ಆಫ್ ದ ಮ್ಯಾಚ್ ನೀವು. ಎಕ್ಸಲೆಂಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಹಾಗಂತ ನೀವು 4 ಜನ ಕಡಿಮೆಯಾಗಿ ಆ್ಯಕ್ಟ್ ಮಾಡಿದ್ರಿ, ನಿಮ್ಮ ಆ್ಯಕ್ಟಿಂಗ್ ಇಷ್ಟ ಆಯಿತು ಅಂತ ನಾನು ಹೇಳಲಿಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಈ ಸ್ಕಿಟ್ಟಲ್ಲಿ. ಎಸ್ ಪ್ರಿಯಾಂಕಾ ಮ್ಯಾಮ್. ನನಗೆ ತುಂಬ ಇಷ್ಟ ಆಯಿತು. ಐ ಮೀನ್ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಆ್ಯಕ್ಚುಲಿ ಆ ಎನರ್ಜಿ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್, ಅದೇ ಎನರ್ಜಿ ದೇ ಸಸ್ಟೈನ್ ದಟ್ ಎನರ್ಜಿ ದ ಪ್ಲೇ. ಆ್ಯಂಡ್ ಎಸ್ಪೆಷಲಿ ನೀಲಾ ಅಫ್ಕೋರ್ಸ್ ಎಲ್ಲರೂ ಹೇಳಿದ್ದಾರೆ, ಎಕ್ಸ್ಟ್ರಾರ್ಡಿನರಿ ಅಮ್ಮ, ತುಂಬ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್ಸ್, ಓವರಾಲ್ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಗೆ ಒಂದು ವಿಚಾರ ಏನ್ ಗೊತ್ತಾದೆ ಅಂದ್ರೆ, ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆ ಇರ್ತಾಳೆ ಅಂತ. ಆದ್ರೆ ಅದನ್ನ ರಾಂಗ್ ಆಗಿ ಪ್ರೂವ್ ಮಾಡಿಯಾನೆ. ಪ್ರತಿಯೊಂದು ಯಶಸ್ವಿ ಮಹಿಳೆಯ ಹಿಂದೆ ಒಂದು ಪುರುಷ ಇರ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದಂತಹ ಒಂದು ಆಕ್ಟ್ ನಮ್ಗೆ ಪ್ರದರ್ಶನ ಕೊಟ್ರಿ. ಇದೇ ಟೈಮಲ್ಲಿ ನಾವು ಪ್ರಿಯಾಂಕಾ ಮ್ಯಾಮ್ಗೆ ಅವ್ರ ಸಿನಿಮಾ ಬಗ್ಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗಲೇ 75 ದಿನ ಕಂಪ್ಲೀಟ್ ಮಾಡಿದೆ ನಿಮ್ ಸಿನಿಮಾ. ಸೊ ಅಭೂತಪೂರ್ವವಾಗಿ ಯಶಸ್ಸನ್ನ ಕಂಡಿದೆ ನಿಮ್ ಸಿನಿಮಾ. ಏನ್ ಹೇಳ್ತೀರಾ ನಿಮ್ಮ ಈ ಸಕ್ಸಸ್ ಬಗ್ಗೆ? ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ತುಂಬ ವಿಶೇಷ ಆ್ಯಕ್ಚುಲಿ ನನಗೆ ಈ ಮೂವಿ. ಯಾಕಂದರೆ ಇದು ಒಂದು ಬೇರೆ ಪ್ರಯತ್ನ ಆ್ಯಕ್ಚುಲಿ. ಇಡೀ ತಂಡ ಹೊಸದು. ನಮ್ಮ ಡೈರೆಕ್ಟರ್ ಹಿ ವಾಸ್ ಜಸ್ಟ್ 20 years old ನನ್ನ ಹತ್ರ ಬಂದಾಗ. ಆ್ಯಂಡ್ ನನಗೇನೋ ಇದು ಒಂಥರ ಎಕ್ಸ್ಪಿರಿಮೆಂಟ್ ಆ್ಯಕ್ಚುಲಿ. ಹೀರೋ ಅಲ್ಲದೆ ಒಂದು ಮಗುನ ಇಟ್ಕೊಂಡು ಒಂದು ಗೋಸ್ಟ್ ಮೂವಿ, ಅದು ಒಂದು ಬೇರೆ ಜಾನರ್, ರೆಗ್ಯುಲರ್ ಕಮರ್ಷಿಯಲ್ ಗೋಸ್ಟ್ ಮೂವಿ ಅಲ್ಲ ಇದು. ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ತುಂಬ ಒಂದು ಮನೆ ಒಳಗೆ ಜಾಸ್ತಿ ಶೂಟ್ ಮಾಡಿದ್ವಿ, ನಾವು ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ವಿ. ಆ್ಯಂಡ್ ಐ ಥಿಂಕ್ ಇಟ್ ರಿಫ್ಲೆಕ್ಟ್ಸ್ ಆನ್ ಸ್ಕ್ರೀನ್ ಆ ನ್ಯಾಚುರಲ್ನೆಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ಇದೇ ಖುಷಿನಲ್ಲಿ ನಮ್ಮ ಜಡ್ಜಸ್ ಹಾಗೂ ನಮ್ಮ ಸೆಲೆಬ್ರಿಟಿ ಜಡ್ಜ್ಗೆ ಒಂದು ಮಜಾ ಭಾರತದ ಸವಾಲ್ನ ಯಾವತ್ತೂ ಬೇಡ ಅಂದಿದ್ದೇ ಇಲ್ಲ ಲೈಫಲ್ಲಿ ನಾನು. ಅದು ಒಡಿರಿ ಚಪ್ಪಾಳೆ ಅದು. ಎಸ್, ಈಗ ನಾವು ನಗುವಿನ ಹಾಸ್ಯ ಚಟಕಿಯ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಯಾವ್ಯಾವ ತರ ಯಾರ್ಯಾರು ಹೇಗೆ ಎಲ್ಲೆಲ್ಲಿ ಎಷ್ಟು ತರ ನಗ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಸೊ ಶುರುವಾಗಲಿದೆ. ಎಸ್, ನಾರಾಯಣ್ ಸರಿಂದ ಸರ್. ಸರ್, ನಮ್ಮ ಮಜಾ ಭಾರತ ನೋಡಿದ್ರೆ ಇಷ್ಟೇನ ನಗು ಬರೋದು ನಿಮ್ಗೆ? ಅಲ್ಲ, ಇದಕ್ಕೇನಂತಾರೆ? ನಿಮ್ಗೆ ಡಿಫ್ರೆಂಟ್ ಸ್ಮೈಲ್ ಬೇಕು. ಓಕೆ, ನೆಕ್ಸ್ಟ್ ರೆಡಿ. ನೆಕ್ಸ್ಟ್ ಸರ್. ಸರ್, ಕಿಲ ಕಿಲ ಕುಲು ಕುಲು ಜೋರಾಗಿ ಸೌಂಡ್ ಬರೋದು, ಈ ತರದ್ ಯಾವ್ದು ನಗು ಇಲ್ಲ? Okay, number 3. ತಳಿಕೆಲಿ ಓಕೆ, ಜೋರ ಚಪ್ಪಾಳೆ ಅಂದ್ರೆ ನಾರಾಯಣ್ ಸರ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಕ್ಯಾಮ್ರಾ ಶಿಫ್ಟ್ ಮಾಡ್ಕೊಳ್ಳಿ ಪ್ರಿಯಾಂಕಾ ಅವ್ರಿಗೆ. ನಾನು ನಗ್ತಾನೆ ಇರ್ತೀನಿ, ಅವಾಗ 24 hours ನಗ್ತಾನೆ ಇರ್ತೀನಿ. ಯಾವ್ಯಾವ ತರ ನಗ್ತೀರಾ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್. ಇರೋ ನಿನಗೆ ಯಾವ್ದು ನಗು ಬೇಕು ಅಂತ ನಂಗೆ ಗೊತ್ತು. ಮೇಡಮ್, ರೊಮ್ಯಾಂಟಿಕ್ ಆಗಿ ಒಂಚೂರು ನಗಡಿ. ತುಂಬಾ ದಿವಸ ಆಯ್ತು ರೊಮ್ಯಾನ್ಸ್ ಮಾಡಿ, ಸಾರಿ. ಅಯ್ಯೋ ಅಯ್ಯೋ. ಸರಿ, ಮಮ್ಮಿ ನಗು. ವಿಲೆಂದು ಮಾಡ್ಬೋದು. ಕ್ಷಣ ನನಗೆ ನಗು ಮರ್ತೋಯ್ತು, ಹಂಗಾಗೋಯ್ತು ಇವಾಗ. ಅದ್ಭುತ ಅದ್ಭುತ. ಇನ್ನೊಂದು ಯಾವ್ದು ಅಂತ ತೋರಿಸ್ಬೋದ? ಲಾಸ್ಟ್ ಮಗು ಮಗು ಮಗು, ಸಣ್ಣ ಮಗು ನಕ್ಕದ್ರೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಎಸ್ ಶ್ರುತಿ ಅವರೇ, ಎಸ್, ಯಾವ್ಯಾವ ತರ ನಗ್ಬೋದು ನಗೆ? ಸಾಮಾನ್ಯವಾಗಿ ನಗು ಅಂದ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ಬೇಕು. ಹೌದು, ಕೆಲವೊಬ್ರಿಗೆ ಸೆಕೆಂಡ್. ಶೀತ ಆದವ್ರು ಹೆಂಗ್ ನಗಾಡ್ತಾರೆ ಮೇಡಮ್? ಶೀತಲ್ಲ, ನಾನಲ್ಲ, ಶೀತ ಆದವರು. ಸೀದಾ ಆಕ್ಚುಲಿ ಇದು ಚೆನ್ನಾಗಿ. ನಾನು ಹಂಗ್ ನಗ್ತೀನ ಮ್ಯಾಮ್. ನಿಜ ಎಷ್ಟು ಹಲ್ಲಿದೆ ಅಂತ ಲೆಕ್ಕ ಹಾಕ್ಬೋದು. ಶೀತ ಅದು ನಕ್ಕು ಸುಮ್ಮನೆ ಇರಲ್ಲ. ತಲೆ ಹಿಂಗೆ. ನೆಕ್ಸ್ಟ್ ಯಾವ ತರ ಬೇಕು? ಶ್ರುತಿ ಮೇಡಮ್ ತಾನೆ, ಅಳ್ತಾ ನಗಡಿ ಮೇಡಮ್. ಹಲೋ, ನೀವಿಬ್ರು ನಗಬೇಕು, ನಾವು ನೋಡ್ಬೇಕು.
ಹೌದಾ ಸರ್? ಮತ್ತೆ ನಾವು ನಗೋದು ಮಾತ್ರ ನೀವು ನೋಡ್ಬಿಟ್ರೆ ಕರೆಕ್ಟ್ ಸರ್, ಕರೆಕ್ಟ್ Yes. ಕರೆಕ್ಟ್. ಫಸ್ಟ್ ನಿರಂಜನ್ ಅವರಿಂದ ಶುರು ಮಾಡೋಣ. ನಗ್ತಾ ನಗ್ತಾ ಓಡ್ಬೇಕು. ನಿಂತ್ಕೊಂಡು ನಗೋದು ದೊಡ್ಡ ವಿಷಯ ಅಲ್ಲ, ನಗ್ತಾ ನಗ್ತಾ ಓಡ್ಬೇಕು. ಎಲ್ಲಿ ಓಡೋಗ್ಲಿ ಸರ್? ನಂಗೆ ಎಲ್ಲರೂ ಓಡಿ, ಅಲ್ಲೇ ಓಡಿ. ಈಗ ನಾನು ಸದ್ಯಕ್ಕೆ ಓಡ್ಕೊಂಡು ನಗ್ಬೇಕಲ್ವಾ? ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕವನ್ನೇ ಕಿಲಕಿಲ ನಗ್ಸೋ ಅಂತ ಮಹಾನ್ ಶೋ ಮಜಾ ಭಾರತ. ಶೋ ನಡ್ಸಕ್ಕೆ ಬಿಡಲ್ಲಪ್ಪ. ಹೀರೋ ಮಜಾ ಬಂದಿದೆ ತಾನೆ? ಹೇಳ್ತೀನಿ ರೀ ಇವಾಗ. ಈಗ ಸದ್ಯಕ್ಕೆ ಅಲ್ಕಿರಿ. ನಿಂತರ ಅಲ್ಕಿರಿಯಕ್ಕಾಗಲ್ಲಪ್ಪ, ನಿಂದೇನ್ ಇವಾಗ ಕಿರಿಕಿರಿ? ಎಸ್, ಮಜಾ ಭಾರತದ ಮತ್ತೊಂದು ತಂಡ. ಪ್ಲೀಸ್ ವೆಲ್ಕಮ್ ಮಷ್ಕಿರಿ. ಹೇ, ಹೊಸ ತಂಡನಾ? ಹೌದು, ಹೊಸ ತಂಡ, ಮಷ್ಕಿರಿ. ಸೂಪರ್. ಹೆಸರಲ್ಲೇ ನಗು ಇದೆ. ಇನ್ನ ಇವರ ಪರ್ಫಾರ್ಮೆನ್ಸ್ ಅಲ್ಲಿ ನಗುವಿನ ಹೊಳೆ, ಕಾಲುವೆ, ನದಿ ಎಲ್ಲ ಇರುತ್ತೆ. ಸೊ ಲೆಟ್ಸ್ ವೆಲ್ಕಮ್ ಮಷ್ಕಿರಿ ಆನ್ ಸ್ಟೇಜ್ ಪ್ಲೀಸ್. ಹಲೋ, ಕೇಳ್ತೀನಿ ಸರ್. ಹೇಳಿ ಸರ್, ಕೇಳ್ತಿದೆ. ಏನ್ ಸರ್? ಹೌದು, ನಾನು ಆಫೀಸ್ಗೆ ಬಂದದ್ದು. ಹಾಂ ಸರ್, ನಾನು ಮತ್ತೆ ಶೇಖರ್ ಇದ್ದಾನೆ, ಕ್ಯಾಮರಾಮ್ಯಾನ್. ಹಾಂ ಸರ್, ಅದೇನಂದ್ರೆ ನಮ್ದೊಂದು ಎಪಿಸೋಡ್ ಬಾಕಿ ಇದೆಯಲ್ಲ, ಸೂಪರ್ ದಂಪತಿ. ಅದೇ ಹೌದು ಸರ್, ಒಂದು ಎಪಿಸೋಡ್ ಬಾಕಿ ಇದೆ ನಮ್ಮದು. ಇವಾಗ ಟೆಲಿಕಾಸ್ಟ್ ಆಗಿ ಎಪಿಸೋಡ್ ಇಲ್ಲ. ಓಕೆ ಸರ್. ಆಯ್ತು ಸರ್, ಇದರ ಬೇಕಾಗುತ್ತೆ ಇದು. ಹಾಂ, 20 ನಿಮಿಷ ಅಷ್ಟೇ. ಓಕೆ ಸರ್, ಬೇಗ ಬರ್ತೀನಿ. ಓಕೆ. ಹಾಂ, ಇವ್ರಿಗೆ ಒಂದು ಚಾನಲ್ ಇರೋದು, ಎಷ್ಟು ಕಾಲ್ ಮಾಡ್ತಾರೆ. ಬೇಗ ಕ್ಯಾಮರಾ ಸೆಟ್ ಮಾರ. ಯಾಕೆ ಇಷ್ಟು ಲೇಟ್ ಮಾಡ್ತೀಯಾ? ಬೇಗ ಸೆಟ್ ಮಾಡು. ರಾಮಣ್ಣ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಮೊನ್ನೆ ಸ್ವಲ್ಪ ಜ್ವರ ಬಂದಿತ್ತು. ಡೆಂಗ್ಯೂ? ಡೊಂಗಿ ಅಲ್ಲ, ಸತ್ಯ. ಅಲ್ಲ, ಜ್ವರದ ಹೆಸರು ಡೆಂಗ್ಯೂ ಅಂತಂದ್ರೆ? ಇಲ್ಲ, ಮಾರನೇ ದಿನ ಹುಷಾರಾಗಿದೆ. ಹೌದಾ, ಒಳ್ಳೆ ಜ್ವರ ಆಗಾದ್ರೆ. ಹೌದು, ಹೇಗಿದ್ಯಾ ಅಂತ ಕೇಳ್ಕೊಂಬೋಗಕ್ಕೆ ಬಂದಿರೋದು. ಹೌದಾ, ಅದು ನಾನು ಸ್ವಲ್ಪ ಬರುವಾಗ ಲೇಟ್ ಆಯ್ತು. ಅದೇ ಯಾಕೆ ತಡ ಆಗಿದ್ದು? ಬರುವಾಗ ಸ್ವಲ್ಪ ಬೈಕ್ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಯ್ತು. ಹೌದಾ, ಬಹಳ ಖುಷಿ ಆಯ್ತಪ್ಪ. ಎಷ್ಟು ಕೊಟ್ರಿ? ಖುಷಿಯಾ? ಬೈಕ್ ಹೊಸ ತಗೊಂಡ್ರಿ? ಅಲ್ಲಲ್ಲ, ಆಕ್ಸಿಡೆಂಟ್ ಆಯ್ತು ಅಂತ. ಅಯ್ಯೋ, ಏನಾಗಿಲ್ವಲ್ಲ? ಇಲ್ಲ, ಏನಾಗಿಲ್ಲ. ದೇವ್ರು ದೊಡ್ಡವರು. ಹಾಗೆ ಮತ್ತೆ ನಮ್ದು ಕಾರ್ಯಕ್ರಮದ ಹೆಸರು ಗೊತ್ತಲ್ಲ ನಿಮ್ಗೆ? ಅದೇ ಏನು ಅಂದ್ರೆ ದರ್ಶನದ ಪಾತ್ರಿ. ದರ್ಶನದ ಪಾತ್ರಿ ಅಲ್ಲ, ಸೂಪರ್ ದಂಪತಿ. ಸೂಪರ್ ದಂಪತಿ. ಅದೇ ರಮಣ, ನಮ್ದು ಚಾನಲ್ ಅಲ್ಲಿ ಯಾಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ನಾವು? ಅದು ಪದೇ ಜಾಹೀರಾತು ಹಾಕಲ್ಲ. ಅಲ್ಲ, ಜಾಹೀರಾತು ಯಾಕಾಗುದು ಅಂದ್ರೆ ಅವ್ರು ನಮ್ಗೆ ಸಾಥ್ ಕೊಡ್ತಾರೆ, ಅದಕ್ಕೆ ನಮ್ಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಆಗ್ತದೆ. ಆದ್ರೂ ನಮ್ಮನ್ನ 1 ನಿಮಿಷ ತೋರಿಸ್ತೀರಿ, ಆ ಸ್ನಾನ ಮಾಡೋಳನ್ನ ಒಂದು 5 ನಿಮಿಷ ತೋರಿಸಿ. ಏನ್ ಮಾಡಕ್ಕಲ್ಲ, ಅವರಲ್ಲ. ಹಾಗೆ ಯಾಕೋಸ್ಕರ ಮಾಡ್ತಿದೆ ಅಂದ್ರೆ, ಆದರ್ಶ ದಾಂಪತಿ ಇದ್ದಾರಲ್ಲ, ಅವರನ್ನು ನಾವು ಸಂದರ್ಶನ ಮಾಡುದು, ಅವ್ರು ಕೊಡೋ ಒಳ್ಳೊಳ್ಳೆ ಮೆಸೇಜ್ ನಾವು ಸಮಾಜಕ್ಕೆ ಹಂಚೋದು. ಒಳ್ಳೆ ವಿಷಯ. ಹೌದು, ಈಗ ನಾವು ಸ್ವಲ್ಪ ಅವಸರದಲ್ಲಿದ್ದೇವೆ, ಇನ್ನೊಂದು ಕಾರ್ಯಕ್ರಮ ಹೋಗ್ಲಿಕ್ಕಿದೆ. ನೀವು ಅಲ್ಲಿ ಮುಗಿಸ್ಕೊಂಡೇ ಬನ್ನಿ, ನಾವು ಇಲ್ಲೇ ಇದೀವಿ. ಅಲ್ಲ, ನಂಗೆ ಬೇರೆ ಹೋಗ್ಲಿಕ್ಕಿದೆ, ಇವರ ಎಪಿಸೋಡ್ ಇಲ್ಲ, ಅದಕ್ಕೆ. ನೀರಾಗ್ಬೋದಾ? ಯಾಕೆ? ಸಪ್ಪೆ ಸೋಡ ಇಲ್ಲಿನೂ ಇಲ್ಲ. ಸಪ್ಪೆ ಸೋಡ ಅಲ್ಲ, ಎಪಿಸೋಡ್ ಅದು ಬೇರೆ. ಅದು ಬೇರೆ, ನಮ್ಮ ಚಾನಲ್ ಇದು. ಓಕೆ, ನಿಮ್ಮ ಮಿಸ್ಸಸ್ ಅನ್ನು ಕರಿತೀರಾ? ಅವಳು ಇವತ್ತು ಟಿವಿ ಅವರು ಬರೋದಲ್ವಾ, ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಕನ್ನಡಿ ಎದುರು ಕುಂತಿದ್ದಾಳೆ. ಇವತ್ತು ಫ್ಯಾನ್ಸಿಸ್ ಅವರಿಂದ ತಂದಿದ್ದೆಲ್ಲ ಒಂದ್ಸಲ ಮೆತ್ತಿ ಎಲ್ಲ ಮುಗಿಸ್ತಾಳೆ. ನಾಳೆಯಿಂದ ಹೊಸ ದೇವಸ್ಥಾನದ ಖರ್ಚು ಆಗತ್ತಾ ಅಂತ ಅಷ್ಟೇ ಬಿಡಿ. ಪೌಡ್ರು ಸಮೇತ ತಂದಾಗ್ಬೇಕಷ್ಟೇ. ಓಕೆ, ಆಯ್ತು, ಕರಿತೇನೆ. ಓಕೆ, ಶೇಖರ್ ರೆಡಿ ಅಲ್ಲ? ಒಂದು ಲೈಟ್ ಇಲ್ಲಿ, ಇನ್ನೊಂದು ಲೈಟ್ ಇಲ್ಲಿ, ಬೇಕಾದ್ರೆ ಇನ್ನೊಂದು ಆನ್ ಮಾಡು ಅಷ್ಟೇ. ಓಕೆ, ರೆಡಿ ಸರ್, ಕರಿ. ನೀವು ಬೇಜಾರು ಮಾಡ್ಕೋಬೇಡಿ. ಯಾಕೆ? ನೀವು ಲೈಟ್ ಅನ್ನ ಅಲ್ಲಲ್ಲಿ ಇಡಬೇಡಿ, ಒಳಗಿಟ್ಬಿಡಿ, ಹೋಗ್ಬೇಕಾದ್ರೆ ತಗೊಂಡೋಗಿ. ಯಾಕೆ? ಅಲ್ಲ, ಮಳೆ ಬಂದೇನಾರು ಒದ್ದೆ ಆದ್ರೆ ಮತ್ತೆ ನಷ್ಟ ಅಲ್ವಾ ಸರ್? ಯಾಕಂದ್ರೆ ಲೈಟ್ ಹಾಕೋದು ಯಾಕಂದ್ರೆ ನಮ್ಗೆ ಲೈಟ್ ಬೀಳುವಾಗ ನಾವು ಕೆಮರಕ್ಕೆ ಚೆನ್ನಾಗಿ ಕಾಣ್ತೀವಿ ಅಂತ. ನಾವು ಚೆನ್ನಾಗಿ ಕಾಣ್ಲಿಕ್ಕೆ ಅದು. ಹಾಗಾದ್ರೆ ಒಂದು 10 ಇರ್ಲಿ, ಚಂದ ಬರ್ಲಿ. ಕರೀರಿ. ಪದ್ಮಾವತಿ, ಪದ್ದು, ಏ ಗುಂಡು, ಏ ಪುತ್ತಲಿ, ಏ ಗೊಂಬೆ, ಏನ್ರಿ? ಬಾರೆ. ಅಂತರಕಾಯ
ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಅವಳು ಮೊದಲೇ ಚಂದನೆ, ಇವ್ಳು ಸ್ವಲ್ಪ ಮೆತ್ತಿ ಚಂದ ಆಗಿದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮ್ಮನೆಗೆ ಬಂದು ನಾನು ಹೇಳ್ಬೇಕಾಗಿತ್ತು, ನೀವು ಹೇಳ್ತಾ ಇದ್ರಿ. ಎಲ್ಲ ಒಡವೆ ಹಾಕೊಂಡು ಬಂದಾಗಿದೆ. ಹೌದು, ನಾನು ಮಾಡಿಸ್ಕೊಟ್ಟಿದ್ದು ಹಾಕೊಳ್ಳೋಕೆ. ಡಿಸೈನ್ ಎಲ್ಲ ಚೆನ್ನಾಗಿದೆ ಅಂತ. ಮೊನ್ನೆ ಮಾಡಿಸಿದೆ ಅದು. ಹೌದಾ? ಬಹಳ ಖರ್ಚಾಯ್ತು. ಯಾವುದು ಇದು? ಒರಿಜಿನಲ್ ಅಲ್ಲ, ಇದು ಡೂಪ್ಲಿಕೇಟ್. ಒರಿಜಿನಲ್ ಒಳಗೆ ಪೆಟ್ಟಿಗೆಲಿದೆ. ಏನಂದ್ರು ಅವರು? ಅದು ಟಿವಿಯಲ್ಲೆಲ್ಲ ಅಪರೂಪಕ್ಕೆ ಬರಲಿ ಅಂತ ಇಂಗ್ಲಿಷ್ ಮಾತಾಡಿದ್ದೆ. ಅದು ಡಂಪ್ಲಿಕೇಟ್ ಅಲ್ವೇ? ಮತ್ತೆ ಡುಂಪ್ಲಿಕೇಟ್. ನೀನು ಹೇಳಿ. ಓಕೆ, ಅದೇ ಆಗ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ಒರಿಜಿನಲ್ ಪೆಟ್ಟಿಗೆಯಲ್ಲಿ ಪೆಟ್ಟಿಗೆಲಿದೆ. ಇದು ಚಿನ್ನ ಸರ. ಅದು ಇತ್ತೀಚೆಗೆ ಮಾಡಿಸಿದ್ದು. ಯಾವುದು? ಅದು ಡೂಪ್ಲಿಕೇಟ್. ಒರಿಜಿನಲ್ ಪೆಟ್ಟಿಗೆಲಿದೆ. ಇದು ಕಿವಿದು. ಅದು ಡೂಪ್ಲಿಕೇಟ್. ಒರಿಜಿನಲ್ ಪೆಟ್ಟಿಗೆಲಿದೆ. ಇದು ಪಕ್ಕದ್ದು ಇದು ಒರಿಜಿನಲ್. ಡೂಪ್ಲಿಕೇಟ್. ರಮಣ ನೋಡಿ, ಅಲ್ಲಿ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಇದೆ ಅಲ್ಲಿ. ಅಲ್ಲಿಗೆ ಹೋಗ್ಬೇಕಾ? ಹೋಗ್ಲಿಕ್ಕಿಲ್ಲ, ಅಲ್ಲ ಬಹಳ ದೂರ ಇದ್ದಾರೆ. ಇಲ್ಲ ಇಲ್ಲ, ಅವ್ರು ಹೋಗ್ತಾರೆ ನಿಮ್ಮನ್ನು. ಹೌದಾ? ಓಕೆ, ಅಲ್ಲಿ ನೋಡಿ ಮಾತಾಡ್ಬೇಕು ನೀವು. ಓಕೆ. ರೀ ಅಲ್ಲಿ ನೋಡ್ರಿ, ಕ್ಯಾಮರಾ ನೋಡಿ. ನೀನ್ ಜಾಸ್ತಿ ನೋಡ್ಬೇಡ, ಅವನ್ ಇನ್ನೊಂದೇ ನೋಡ್ತಾ ಇದ್ದೀನಿ. ರಮಣ, ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಾಗತ ಹೇಳ್ತೀನಿ, ಆಗ ಕೈ ಮುಗಿಬೇಕು ನೀವು. ಸ್ವಾಮಿ ಮಾಲಿಂಗೇಶ್ವರ. ಈಗಲ್ಲ, ಮತ್ತೆ ಮತ್ತೆ ಪರವಾಗಿಲ್ಲ, ದೇವ್ರಿಗೆಲ್ಲ ಯಾವಾಗಾದ್ರೂ ಮುಗಿಬಹುದು. ಹೌದು ಹೌದು. ಓಕೆ, ರೆಡಿ ಅಲ್ಲ? ಶುರು ಮಾಡ್ತೇನೆ ನಾನು. ಫಸ್ಟ್ ನನಗೊಂದು ಜೂಮ್ ಕೊಡು, ಮತ್ತೆ ಇವ್ರಿಗೊಂದು ಜೂಮು, ಮತ್ತೆ ಅವ್ರಿಗೆ ಒಂದು ಜೂಮು, ಮತ್ತೊಂದು ವೈಡ್. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಹೌದು, ಶುರು ಮಾಡೋಣ. ಅದೇನು ಅವ್ರ ಹತ್ರ ಕೇಳಿದ್ರೆ ಮೊದಲು ನನಗೊಂದು ಜಾಮ್ ಕೊಡು, ಆಮೇಲೆ ಅವ್ರಿಗೂ 2 ಜಾಮ್ ಕೊಡು, ಆಮೇಲೆ ಎಲ್ರಿಗೆ ಸೇರಿ ವಡೆ ಕೊಡು ಅಂತ. ಅದು ಇವಾಗ ಕೊಡ್ತೀರಾ ಆಮೇಲೆನಾ? ಅದು ಕ್ಯಾಮ್ರಾದಿಂದ ಹತ್ತಿರವಾಗಿ ತೋರಿಸೋದಕ್ಕೆ ಜೂಮ್ ಅಂತಾರೆ, ಜಾಮ್ ಅಲ್ಲ ತಿನ್ನೋದು. ಓಕೆ, ರೆಡಿ ಅಲ್ವಾ? ಆಯ್ತು. ನಮಸ್ತೆ ವೀಕ್ಷಕರೇ, ವಾರಂ ಪ್ರತಿ ಬರುವಂತ ಸೂಪರ್ ದಂಪತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಈ ವಾರ ಕೂಡ ನಾನು ಸ್ವಾಗತ ಮಾಡ್ತಿದ್ದೇನೆ. ನಮ್ಮ ಜೊತೆ ವಾರದಲ್ಲಿ ಕೂಡ ಸೂಪರ್ ದಂಪತಿಗಳು ನಮ್ಮ ಜೊತೆ ಇರ್ತಾರೆ. ಈ ವಾರ ಕೂಡ ನಮ್ಮ ಜೊತೆಗಿದ್ದರೆ ಸೂಪರ್ ಆಗಿ ದಾಂಪತ್ಯ ಮಾಡ್ತಿರುವಂತ ರಾಮಣ್ಣ ಮತ್ತು ಪದ್ಮತಿ ದಂಪತಿಗಳು. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರಮಣ ನಮಸ್ತೆ. ಆಗ್ಲೇ ಕೊಟ್ರಲ್ಲ, ನಾನು ಬರುವಾಗ ಕೊಟ್ರಿ. ಅಲ್ಲ, ಈಗ ನೀವು ನಮಸ್ತೆ ಕೊಡ್ಬೇಕಿತ್ತೊಂದು. ಓಕೆ ರಮಣ, ನಾನು ನಮಸ್ತೆ. ಸರಿ ರಮಣ, ನಂದು ಮೊದಲನೇ ಪ್ರಶ್ನೆ ಏನಂದ್ರೆ, ನಿಮ್ದು ಲವ್ ಮ್ಯಾರೇಜಾ ಅಲ್ಲ ಅರೇಂಜ್ಡ್ ಮ್ಯಾರೇಜಾ? ಅದು ಮನೆಯವ್ರು ನೋಡಿ. ಹಾಗೆ ನಮ್ಗೆ ಅಂದ್ರೆ ಹೇಗೆ ನೋಡ್ಬೇಕು ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಅವ್ರೇ ನೋಡಿದ್ದು. ಹೌದೌದ. ಹುಡುಗಿ ನೋಡೋಕೆ ಹೋಗುವಾಗ ನೀವು ಏನ್ ನೋಡಿ ಬಿದ್ರಿ? ಸ್ವರ. ಸ್ವರ ಸ್ವರ ಅಂದ್ರೆ ಅವಳು ಹಾಡಾಡ್ತಾಳೆ. ಈಗ ಪದ್ಮತಕ್ಕ ಹಾಡಾಡ್ತಾರೆ. ಓಕೆ ಓಕೆ ರಮಣ, ನಮ್ಮ ಕಾರ್ಯಕ್ರಮಗೋಸ್ಕರ ಒಂದು ಹಾಡು ಆಡ್ಬೇಕು ಅವರು. ಒಂದು ಹಾಡಾಡೆ. ಒಂದು ಇಲ್ಲ ಹಾಗೇನಿಲ್ಲ, ನೀವು ಯಾಕ್ರಿ ಅದನ್ನೆಲ್ಲ ಹೇಳೋದು? ಅವ್ರು ಕೇಳಿದ್ರೆ ಅದಕ್ಕೆ ಹೇಳ್ಬಿಟ್ಟೆ. ಬೇಡ, ಹಾಗೇನಿಲ್ಲ, ಅವ್ರು ಸುಳ್ಳು. ಒಂದು ಹಾಡು, ನಾನು ಇನ್ನು ಕುಟುಂಬದವರೆಲ್ಲ ಟಿವಿ ಎದುರುಗಡೆ ನಿಂತು ನೋಡ್ತಾರೆ. ಚಮ್ ಚಮ್. ಯಾವಾಗ್ಲೂ ಕನ್ನಡ ಹಾಡ್ತಾ ಇದ್ಲು, ಇವತ್ತು ಹಿಂದಿ. ಪರವಾಗಿಲ್ಲ. ಇಲ್ಲ ಇಲ್ಲ, ಅವ್ರಿಷ್ಟ ಅವ್ರಿಷ್ಟ. ಹಾಡು ಹಾಡು. ಅದ ಹಾಡಾಡ್ಬೇಕಾದ್ರೆ ಸುರುಗೇನು ಸಿಗುದಿಲ್ಲ ಅಂತಲ್ಲ? ಹೌದೌದೌದು, ಸುರು ಸಿಗುದಿಲ್ಲ. ಅದೇ ಸುರುಗಿ ಸಿಗುದಿಲ್ಲ ಅಂತ. ಅಯ್ಯೋ, ಅದು ಹಾಗಲ್ಲ, ಶ್ರುತಿ ಸಿಗೋದಿಲ್ಲ ಅಂತ. ಶ್ರುತಿಯ ಮಾಲಾಶ್ರೀನ ಒಮ್ಮೆ ತರಿಸು. ಚಮ್ ಚಮ್. ಶ್ರುತಿ ಅವ್ರ ಬಾರ ಒಳಗಿದ್ದಾರ ಅಂತ ಬರ್ಬೇಕು. ಚಮ್ ಚಮ್ ಅಲ್ಲಿದೆ, ಮರದಿಂದಿಲಿದೆ, ಮಾವನಲ್ಲಿದೆ, ಸಕ್ಕರೆ ಬೆಲ್ಲ ಚಕ್ಕುಲಿ ಎಲ್ಲ, ಬಂದರೆ ಕೊಡುವೆ, ಬರದಿರೆ ತಿನ್ನುವೆ, ಬಾರೋ ಬೇಗ ಹಾಕೋ ರಾಗ. ಇದು ಆಗಿಲ್ಲ, ಅವಳು ಇನ್ನೊಂದು ಹಾಡು ಹಾಡ್ತಾಳೆ. ಒಂದೇ ಸೂಪರ್ ಆಗಿದೆ, ಚೆನ್ನಾಗಿತ್ತು. ಸಾಕ? ಸಾಕು ಸಾಕು ಸಾಕು. ನಾನು ಎಲ್ಲಿ ಹಾಡ್ತಿದ್ದಿಲ್ಲ, ನಿಮ್ಮ ಅಷ್ಟು ಒತ್ತಾಯ ಮಾಡಿದ್ದಕ್ಕೋಸ್ಕರ ಮಾತ್ರ ಹಾಡಿಸಿದಷ್ಟೇ. ಅಲ್ಲ, ಅದು ಬೇಡ. ಯಾಕಂತಂದ್ರೆ ರಾತ್ರಿ ಎಲ್ಲ ಹಾಡಕ್ಕೆಲ್ಲ ನೀವಳನ್ನ ಕರ್ಕೊಂಡು ಹೋದ್ರೆ ಮತ್ತೆ ನನಗೆ ಮನೆಯಲ್ಲಿ ಊಟ ಬಡಿಸೋರಿ. ಹೌದೌದು, ಕಲಿಸ್ಬೇಡಿ. ಓಕೆ, ಮುಂಚಿನ ಪ್ರಶ್ನೆ, ಈ ಅನ್ಯೋನ್ಯತೆ ಅಂದ್ರೆ ಏನು? ಅದು ಸ್ವಲ್ಪ ನಿಲ್ಲಿಸ್ತೀರಾ? ಯಾವ್ದು ಕ್ಯಾಮರಾ? ಓಕೆ, ಒಮ್ಮೆ ಸ್ಟಾಪ್ ಮಾಡು. ಅಷ್ಟು ಕಷ್ಟದ ಪ್ರಶ್ನೆಲೆಲ್ಲ ಕೇಳ್ಬೇಕು. ಅನ್ಯೋನ್ಯತೆ ಕಷ್ಟ ಆಯ್ತಾ? ಹಾವಿನ ಹೆಡೆ ಮೇಲೆ ಇದ್ದಂತ ಒತ್ತಿದೆ, ಅದರಲ್ಲಿ ನಮ್ಗೆ ಅರ್ಥ ಆಗಲ್ಲ ಅದು. ಓಕೆ ಓಕೆ, ಗಂಡನನ್ನ ಹೆಂಡತಿ ಹೇಗೆ ನೋಡ್ಬೇಕು? ಗಂಡನನ್ನ ಹೆಂಡತಿ ಹೇಗೆ ನೋಡ್ಬೇಕು?
ಆ ಥರ ಅಲ್ಲ ನಾನು ಹೇಳಿದ್ದು ಪದಂತಕ್ಕ, ಏನಂದ್ರೆ ಯಾವ ಭಾವನೆಯಲ್ಲಿ ನೋಡ್ಬೇಕು ಅಂತ. ಅಯ್ಯೋ ಭಾವನೆ 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 ಈ ಭಾವನೆ ಬಗ್ಗೆ ಕೇಳುವಾಗ ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರೊಂದು ಕೂಡು ಕುಟುಂಬದಲ್ಲಿ ಬದುಕುವವರು. ಓ, ಅಂದ್ರೆ ಒಂದೇ ಮನೆಯಲ್ಲಿ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ರು ಒಂದೇ ಕುಟುಂಬ. ಆಗಿರುವಾಗ ಪಾಪ ಗಂಡನನ್ನು ಬೇರೆನೆ ಕಾಣ್ಲಿಕ್ಕೆ ಆಗ್ತದ? ಇಲ್ಲ ಇಲ್ಲ ಇಲ್ಲ, ಗಂಡನ್ ಕೂಡ ನಾವು ಅಣ್ಣ ತಮ್ಮಂದಿರ ಭಾವನೆಯಲ್ಲೇ ನೋಡ್ಬೇಕಪ್ಪ. ಒಳ್ಳೊಳ್ಳೆ ಸಂದೇಶ ಮತ್ತು ನಿಮ್ಮ ಅನುಭವ ಎಲ್ಲ ಹಂಚಿದ್ರಿ ನಮ್ಮ ಜೊತೆ. ಆಗ್ಲಿ, ಇನ್ನಷ್ಟು ವರ್ಷ ನೀವು ಇದೇ ರೀತಿ ಪ್ರೀತಿಯಿಂದ ದಾಂಪತ್ಯನ ಅನುಭವಿಸಿ ಅಂತ ನಾನು ನಮ್ಮ ಕಾರ್ಯಕ್ರಮದ ಪರವಾಗಿ ಹಾರೈಸ್ತೀನಿ. ವೀಕ್ಷಕರೇ, ಬರುವಾರ ನಾನು ಇನ್ನೊಂದು ಸೂಪರ್ ದಂಪತಿಗಳೊಂದಿಗೆ ನಿಮ್ಮ ಎದುರು ಬರ್ತಾ ಇದ್ದೀನಿ. ಅಲ್ಲಿವರೆಗೆ ನಮಸ್ಕಾರ. ಬರ್ತೇವೆ ನಾವು. ಇರ್ಲಿ, ಅವ್ರು ತೆಗಿತಾ ಇರ್ಲಿ, ಸ್ವಲ್ಪ ಇರು, ಒಂದ್ ಚಾ ಕುಡ್ದು ಇಲ್ಲ, ಒಂದ್ ಚಾ ಕುಡಿದಕ್ಕೆ ಇಷ್ಟೆಲ್ಲ ಮಾತಾಡಿ ಚಾ ಕುಡಿಯದೆ 2 ಚಾ ಮಾಡು. ಇಬ್ರೇ ಬಂದಿದ್ದು 2 ಚಾ ಮಾಡು, ನಾವು ಆಮೇಲೆ ಕುಡಿ. ಅಲ್ಲ ರಾಮಣ್ಣ, ಚಾ ಬೇಡ. ಇಲ್ಲಪ್ಪ, ಒಂದು ಚಾ ಕುಡ್ದು ಹೋಗೋದಿಕ್ಕೆ ಏನಿದೆ? ಚಾ ಹೇಗ್ ಮಾಡುದು? ಯಾವಾಗ್ಲೂ ಮಾಡ್ತಾ ಇದೆಯಲ್ಲ ಅದೇ. ಅದಲ್ಲ, ಹಾಲಿಲ್ಲ. ನಿಮ್ ಜ್ಯೂಸ್ ತರ್ಲಾ? ನಿಮ್ ಜ್ಯೂಸ್ ತರ್ಲಾ? ಜ್ಯೂಸ್ ಯಾಕೆ ಈ ತಂಪಿಗೆಲ್ಲ? ಜ್ಯೂಸ್ ಬೇಡ, ಹಾಲಿಲ್ದೆ ಅಯ್ಯೋ ಹಾಲಿಲ್ದೆ ಯಾರಾದ್ರೂ ಪರವಾಗಿಲ್ಲಪ್ಪ, ಅವ್ರು ಕುಡಿತಾರೆ, ಅವ್ರು ನಿದ್ದೆಗೆಡ್ತಾರಲ್ಲ, ಅವ್ರಿಗೆ ಆಗುತ್ತೆ. ಬೇಡ. ಇಲ್ಲಪ್ಪ, ಒಂದು ಚಾ ಕುಡ್ದು ಹೋಗಿ ಏನಾಗುತ್ತೆ? ಸತ್ಯ ಹೇಳ್ತೀನಿ ರಾಮಣ್ಣ, ಸತ್ಯ ಹೇಳ್ತೀನಿ. ನಿಮ್ಮ ಈ ಪ್ರೀತಿ ನೋಡಿ ನಂಗೊಂದು ಬಿರಿಯಾನಿ ತಿಂದಷ್ಟು ಖುಷಿ ಆಗ್ತಿದೆ. ಆದ್ರೆ ನಾವಿಲ್ಲಿ ನೀರು ಕೊಟ್ಟಿಲ್ವಲ್ಲ, ಹೋಗ್ಬೇಕಾದ್ರೆ ಹೇಳ್ಬಾರ್ದಲ್ಲ ನೀವು. ನೀವು ನಿಮ್ ಶರ್ಬತ್ತು ಕುಡಿ. ಇಲ್ಲ, ನಿಮ್ಮ ಶರ್ಬತ್ ಯಾಕೆ? ನಾನೀಗ ಚಾ ಹೇಳಿದ್ನಲ್ಲ, ಕುಡಿತಾರ ಅವರು. ಹಾಲಿಲ್ದೆ ಚಾ ಹೇಗೆ? ಹಾಲಿಲ್ದೆ ಕುಡಿತಾರೆ. ಮರ್ಯಾದೆ ಅಲ್ಲ ಗೊತ್ತಾ? ಸ್ವಲ್ಪ ನಿಂಬೆ ಹಿಂಡು, ಅದು ನಿದ್ದೆಗೆಟ್ಟವ್ರಿಗೆ ಒಳ್ಳೇದು. ಆದ್ರೂ ಮನೆಗೆ ಬಂದವ್ರಿಗೆ ಹಾಲು ಏನಾಗುತ್ತೆ ಈಗ? ನಾನು ಹೇಳಿದ್ನಲ್ಲ, ನಿಮ್ಗೆ ಎಷ್ಟು ಹಠೇನು ಈಗ? ನಾನೀಗ ಹೇಳಿದ್ದು ಯಾಕೆ ಕೇಳ್ತಾ ಇಲ್ಲ? ಯಾಕೆ ಕೇಳ್ತಾ ಇಲ್ಲ? ಗಂಟೆ ಹೇಳಿದ್ದು ಒಂದು ಕೇಳಕ್ಕಾಗಲ್ವಾ? ಇರಿ, ಒಂದ್ ಸ್ವಲ್ಪ ಚಾ ಕೊಡಿ. ಹೆಂಡತಿ ಹೇಳುದನ್ನ ಅರ್ಥ ಅಲ್ಲ, ನಿಮ್ಗೆ ಅಷ್ಟು ಹಠೇನು? ಅಷ್ಟು ಹಠೆ. ನಾನೀಗ ಹಾಲು ಕರೆದಿದ್ದ ಅಂತವನ್ನ, ಹಾಲು ಕರೆದಿದ್ದ ಬಿರಿಯಾನಿ ಮಾಡಿದ್ದನ್ನ. ವಿಷಯ ಅದಲ್ಲ. ಏನೀಗ? ಹಾಲಿಲ್ಲ ಚಾ ಹೇಗೆ? ಏನೀಗ? ಈಗ ನೀನಲ್ಲಿ ಮಾಡಿರು, ನೀನಲ್ಲಿ ಮಾಡಿರು, ನಾನು ಚಾ ಕೊಡ್ದು ಹೋಗಿ ನೋಡಿ. ಎಲ್ಲ ನಿನ್ನಿಂದ ಆಗಿರೋದು. ನಾವಿಬ್ರು ಚೆನ್ನಾಗಿದೆ. ಇದು ಯಾವ ಸೂಪರ್ ದಂಪತಿ ಕಣ್ರಿ. ಸರ್, ಅನ್ಯೋನ್ಯತೆ ಅಂದ್ರೆ ಏನು ಸರ್? ಇಷ್ಟೊತ್ತು ನೋಡ್ಲಿಲ್ವಾ ನೀವು? ಅದು ನಮ್ಗೆ ಅದೇ ಅವ್ರು ಹೇಳಿದ್ರಲ್ಲ ಸರ್, ಅನ್ಯೋನ್ಯ. ಅದೇ ಕೊನೆಯಲ್ಲಿ ಫಿನಿಶಿಂಗ್ ಕೊಟ್ರಲ್ಲ, ಅದೇ. ಎಲ್ಲಿ ಸಣ್ಣ ಪುಟ್ಟ ಜಗಳಗಳಿರುತ್ತೋ ಅದು ಪ್ರೀತಿನ ಮತ್ತೆ ಓರೆ ಹಚ್ಚುತ್ತೆ. ಹಾಗಾಗಿ ಸಣ್ಣ 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 ವಿರಸಗಳಿರಬೇಕು. ಇವತ್ತು ಇವರು ನಮ್ಮ ವೇದಿಕೆ ಹತ್ತಿದ್ದಾರೆ, ಅವರಿಗೆ ಮೊದಲನೇದಾಗಿ ಸ್ವಾಗತ, ಸುಸ್ವಾಗತ. ಮೊದಲನೇ ಪ್ರಯತ್ನದಲ್ಲೇ ನೀವು ಗೆದ್ದಿದ್ದೀರಿ. ನಿಮ್ಮ ಅಭಿನಯಕ್ಕೆ ಕಾಮೆಂಟ್ಸ್ ಕೊಡಬೇಕು ಅಂದರೆ ಸರಳ ಮತ್ತು ಸುಂದರ, ಈ 2 ಪದ ತುಂಬ ಹೊಂದಾಣಿಕೆ ಆಗುತ್ತೆ. ಅದಕ್ಕೆ ಅದೊಂದು ರೀತಿಯ ನಗೆ, ಕಾಮಿಡಿ. ಅದು ಸುಮ್ಮನೆ ಓವರ್ ಆ್ಯಕ್ಟ್ ಮಾಡಿ ನಗಿಸೋದು ಒಂಥರ, ಡೈಲಾಗ್ ಪಂಚ್ಗಳನ್ನು ಕೊಟ್ಕೊಂಡು ನಗಿಸೋದು ಒಂಥರ, ಭಾವನೆಗಳನ್ನು ಕಣ್ಣಲ್ಲಿ ಹೇಳಿ ನಗಿಸೋದು ಒಂಥರ. ನಮ್ಮ ವೇದಿಕೆಗೆ ಇದೊಂದು ಹೊಸ ಪ್ರಯತ್ನ. ಶುಭವಾಗಲಿ ನಿಮ್ಗೆ, ಒಳ್ಳೇದಾಗಲಿ. ಶುಭ. ಸೊ ಈ ಮಷ್ಕಿರಿ ಸ್ಕಿಟ್ ನಿಮ್ಗೆ ಏನು ಅನ್ಸ್ತು? ಮೊದಲಿಗೆ ಈ ಮಜಾ ಭಾರತದ ವೇದಿಕೆಗೆ ಮಷ್ಕಿರಿ ತಂಡದ ನಿಮ್ಮ 3 ಜನಕ್ಕೆ ಪ್ರೀತಿಯ ಸ್ವಾಗತ. 3 ಜನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ತುಂಬ ಹೊಸದಾಗಿತ್ತು ನಿಮ್ಮ ಸ್ಕಿಟ್ಟು. ಒಂದು ಇಂಟರ್ವ್ಯೂನ ತಗೊಂಡು ನಗಿಸ್ಬಳ್ರಿ ಅಂತ ತೋರಿಸ್ಕೊಟ್ಟಿದೆ. ಬಹುಶಃ ಈ ವೇದಿಕೆಯಿಂದ ನಿಮ್ಮಿಂದ ಸಾಕಷ್ಟು ನಿರೀಕ್ಷೆ ಮಾಡ್ತೀವಿ. ಆಲ್ ದ ಬೆಸ್ಟ್ ನಿಮ್ಮ 3 ಜನಕ್ಕೆ. ಒಳ್ಳೆಯದು. ಸೂಪರ್. ಓಕೆ, ಪ್ರಿಯಾಂಕಾ ಮ್ಯಾಮ್. ನನಗೆ ಕೂಡ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಸರ್ ಮತ್ತು ಮ್ಯಾಮ್ ಹೇಳ್ದಾಗೆ ತುಂಬ ನ್ಯಾಚುರಲ್ ಅನಿಸ್ತು ನನಗೆ. ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು, ತುಂಬ ಡಿಫ್ರೆಂಟಾಗಿ ಅನಿಸ್ತು. ಬೆಸ್ಟ್ ಆಫ್ ಲಕ್. ಇದೇ ಥರ ಇನ್ನೂ ಹೆಚ್ಚೆಚ್ಚು ನಮ್ಮೆಲ್ಲರೂ ನಗಿಸ್ತಾ ಇರಿ. ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಚೆನ್ನಾಗಿತ್ತು. ಅಂತೂ ಇಂದು 3 ತಂಡಗಳು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಬಟ್ ಎಲ್ಲೋ ಒಂದ್ ಕಡೆ ನಾರಾಯಣ್ ಸರ್ ಅವರ ಅಭಿಪ್ರಾಯ ಬಹಳ ಚೆನ್ನಾಗಿತ್ತು. ಒಂದು ಹೇಳಿಕೆ ಬಂತು, ಅದೇನು ಅಂತಂದ್ರೆ ಮಜಾ ಭಾರತದಲ್ಲಿ ಹೆಂಗಸರು ಗಂಡಸರಾಗಿ ಇರ್ತಾರೆ, ಗಂಡಸರು ಹೆಂಗಸರಾಗಿ ಇರ್ತಾರೆ ಅಂತ. ಸೊ ಎಸ್ ನಾರಾಯಣ್ ಸರ್ ಕೂಡ ಯಾವಾಗ ಏನಾಗ್ತಾರೋ ಅಂತ ಗೊತ್ತಾಗಲ್ಲ, ಯಾಕೆಂದ್ರೆ ಅವರು ಮಾಡಿಲ್ದಿರೋ ಪಾತ್ರಗಳೇ ಇಲ್ಲ. ಬಟ್ ಈಗ ನಮ್ಮ ಮಜಾ ಭಾರತದ ವೇದಿಕೆ ಮೇಲೆ ಒಂದು ವಿಭಿನ್ನವಾದ, ವಿಶಿಷ್ಟವಾದ, ಸೂಪರ್ ಆದ ಒಂದು ಅನುಭವ ನಿಮ್ಮೆಲ್ಲರಿಗೂ ಆಗುತ್ತೆ. ಯಾಕೆಂದ್ರೆ ಪ್ರಿಯಾಂಕಾ ಮೇಡಮ್ ಅವರು
ಎಸ್ ನಾರಾಯಣ್ ಸರ್ಗೆ ಹೆಣ್ಣಿನ ವಯ್ಯಾರ, ತಳುಕು ಬಳುಕು, ಆ ಬಿಂಕ, ನಡೆಯೋದು ಹೆಂಗೆ, ನುಲಿಯೋದು ಹೆಂಗೆ, ನಾಚಿಕೆ ಹೆಂಗೆ, ಇದೆಲ್ಲದನ್ನು ಹೇಳ್ಕೊಡ್ತಾರೆ ಈಗ. ಸೊ ಜೋರಾಗಿ ಚಪ್ಪಾಳೆ ಹೊಡಿತಾ ಬರಮಾಡ್ಕೊಳ್ಳೋಣ ಎಸ್ ನಾರಾಯಣ್ ಸರ್ ಹಾಗೂ ಪ್ರಿಯಾಂಕಾ ಉಪೇಂದ್ರ. ಇವಾಗ ಪ್ರಿಯಾಂಕಾ ಉಪೇಂದ್ರ ಅವರು ಯಾವ್ಯಾವ ತರ ನಾಚ್ಕೋತಾರೆ, ಯಾವ್ಯಾವ ತರ ಆಕ್ಟ್ ಮಾಡ್ತಾರೆ, ನೀವ್ ಹಾಗೆ ಮಾಡ್ಬೇಕು ಸರ್. ಅಲ್ಲ ಏನೋ ರಿವೆಂಜ್ ತರ ಇದೆ ಇದು, ಹೌದಾ? ಇಲ್ಲ ಸರ್, ಇದು revenge ಅಲ್ಲ ಏನಿಲ್ಲ, sir. ರಿವೆಂಜ್ ಏನಿಲ್ಲ. ಹೌದಾ? ನಿಮ್ಮ ಕಲೆಯಲ್ಲಿ ಒಂದು ಭಾಗ ಆಚೆ ಬರಲಿ. ಓಕೆ, ಈಗ ನಾರಾಯಣ್ ಅವರು ನಾರಾಯಣಮ್ಮ ಆಗ್ತಾ ಇದ್ದಾರೆ. ಅದೇನ್ ಬಾವುಟನ ಸರ್ ಹಾರ್ಸಕ್ಕೆ? ಬಾವುಟ ಹಾರಿಸ್ದಂಗ ಹಾರಿಸ್ಬಿಟ್ಟು ತೆರಗಿ ಸರ್ ಮಾಡಿದ್ರಿ ನೀವು. ಓಕೆ, ಅದಕ್ಕೆ ಹೇಳೋದು ಹೆಣ್ಣು ಹೆಣ್ಣಾಗೇ ಇರಬೇಕು, ಗಂಡು ಗಂಡಾಗೇ ಇರಬೇಕು ಅಂತ. ಸೊ ಈ ವೇದಿಕೆ ಮೇಲೆ ನಾವೇನೇ ಮಾಡಿದ್ರು ನಿಮ್ಮನ್ನ ನಗ್ಸೋಕೆ ಮಾತ್ರ, ನಾವು ಮಾಡಿದ್ದು ತಮಾಷೆಗಾಗಿ. ಬಟ್ ಸದ್ಯಕ್ಕೆ ಪ್ರಿಯಾಂಕಾ ಉಪೇಂದ್ರ ಅವರು ಇದ್ದಾರೆ. ಈಗ ಮೇಡಮ್, ಹೇಗೆ ಅನ್ನಿಸ್ತು ನಿಮಗೆ ಈ ಒಂದು ಮಜಾ ಭಾರತ? ವಾವ್, ತುಂಬಾ ಚೆನ್ನಾಗಿದೆ, ಸೂಪರ್. ಸೊ ಇದೇ ಟೈಮಲ್ಲಿ ಇವತ್ತಿನ ಸೂಪರ್ ಪರ್ಫಾರ್ಮರ್ನ ಕರೆಯೋ ಅಂತ ಟೈಮು, ಕಿರೀಟ ತೊಡ್ಸೋ ಅಂತ ಟೈಮು. ಒಬ್ರಿಗೆ, ತಂಡದ ಒಬ್ರಿಗೆ ಕಿರೀಟ ಸಿಗುತ್ತೆ, ಪಟ್ಟಾಭಿಷೇಕ ಆಗುತ್ತೆ. ಇವತ್ತಿನ ಹಾಸ್ಯದ ಅರಸ ಅವ್ರು ಆಗ್ತಾರೆ. ಸೊ ಮೇಡಮ್, ಸರ್, ಮೇಡಮ್, ಯಾರು ಇವತ್ತಿನ ಹಾಸ್ಯದ ತಂಡದ ಸರ್ದಾರ? ನೀಲ. ಇಲ್ಲ. ಸೋತಿರೋ ಎಲ್ಲ ಮೊಹರಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಮಹಾರಾಣಿ ನೀಲಾ ಅವ್ರಿಗೆ, ಹಾಸ್ಯದ ರಾಣಿ ನೀಲಾ ಅವ್ರಿಗೆ ಯುವರಾಣಿ, ಈ ಒಂದು ಪಟ್ಟ ಸಿಕ್ಕಿದ್ದಕ್ಕೆ ಹೇಗೆ ಅನಿಸುತ್ತಿದೆ? ತುಂಬಾ ಖುಷಿ ಆಗುತ್ತೆ. ನಾನು ಈ ತರ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನನಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಇದು ಏನ್ ಸಲ್ಲಿದ್ರು ನಮ್ಮ ಟೀಮ್ ಅವ್ರಿಗೆ ಸಲ್ಬೇಕು, ಮತ್ತು ನನ್ಗೆ ಪ್ರೋತ್ಸಾಹ ನೀಡಿದ ಎಲ್ರಿಗೂ ಸಲ್ಬೇಕು. ಸೊ ಈಗ ಕಿರೀಟ ಅಂತ ಸಿಕ್ತು. ಬಟ್ ಸರ್, ಇವತ್ತಿನ ಸುಮಾರ್ ಪರ್ಫಾರ್ಮರ್ ಯಾರು? ಅದ್ ನೀವೇ. ಓಕೆ, ನೀಲಾ ಅವರೇ, ನೀವು ಹೋಗ್ಬಿಟ್ಟು ಬನ್ನಿ. ಫ್ಯಾಮಿಲಿ ಮ್ಯಾಟ್ರ್, ನೀವು ಯಾಕೆ ಸುಮ್ಮನೆ ಅಂತ ಹೋಗ್ಬಿಟ್ಟು. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನೀಲಾ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಈಗ ನಮ್ಮ ಜೊತೆ ಪ್ರಿಯಾಂಕಾ ಉಪೇಂದ್ರ ಅವರು ಇದ್ದಾರೆ. ಹಾಗೆ ಮಮ್ಮಿ ಮೂವಿಯ ಡೈರೆಕ್ಟರ್ ಲೋಹಿತ್ ಅವರು ಕೂಡ ಇದ್ದಾರೆ. ಲೋಹಿತ್ ಅವರೇ, ನೀವು ಇಲ್ಲೇ ಎಲ್ಲೋ ಮಜಾ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಎಲ್ಲಿದ್ದೀರಾ? ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅವಾಗಿಂದ ನಿಮ್ ಬಗ್ಗೆ ಬಹಳ ಚರ್ಚೆ ನಡೀತಾ ಇದ್ದು ವೇದಿಕೆ ಮೇಲೆ. ಏನಕ್ಕೆ ಪ್ರಿಯಾಂಕಾ ಉಪೇಂದ್ರ ಅವ್ರನ್ನ ಯಾಕೆ ಹಾಕೊಂಡಿದ್ದೀವಿ ಸಿನಿಮಾಗೆ? ಅಂದರೆ ಸರ್, ಸಬ್ಜೆಕ್ಟ್ ಬಂದು ಒಂದು 7 months ಪ್ರೆಗ್ನೆಂಟ್ ಮೇಲೆ ಡೀಲ್ ಆಗುತ್ತಲ್ಲ, ಅವ್ರು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅವ್ರ ಮೈಂಡಲ್ಲಿ ಇಟ್ಕೊಂಡು ಬರ್ದಿದ್ದು. ಓಹೋ, ಸ್ಕ್ರಿಪ್ಟ್ ಬರಿಬೇಕಾದ್ರೆ ಅವ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ಬರ್ತಿದ್ದ? ಸರ್, ವೆರಿ ನೈಸ್. ಸೊ ಅದ್ಭುತವಾದ ಯಶಸ್ಸು ಕಂಡಿದೆ. ಏನ್ ಹೇಳ್ತೀರಾ ಈ ಒಂದು ಸಕ್ಸಸ್ ಬಗ್ಗೆ? ತುಂಬಾ ಖುಷಿ ಆಗ್ತಿದೆ ಅಷ್ಟೇ. ಬಟ್ ನನ್ನ ಬದಲು ಮೇಡಮ್ ಮಾತಾಡ್ತಾರೆ, ನಂಗೆ ಜಾಸ್ತಿ ಮಾತಾಡೋಕೆ ಬರಲ್ಲ. ಇಲ್ಲ, ಮೇಡಮ್ ಮಾತಾಡಾಗಿದೆ. ಇವಾಗ ಒಂದ್ ಕೆಲಸ, ನೀವು ಡೈರೆಕ್ಟರ್ ಅಲ್ವಾ, ಆಕ್ಷನ್ ಅನ್ನಿ, ರೋಲಿಂಗ್ ಆಕ್ಷನ್ ಅನ್ನಿ, ನಾವು ಒಂದು ಮಜಾ ತೋರಿಸ್ತೀವಿ. ಸರ್, ಅಲ್ಲ, ನೀವು ಹೇಳಿ ಆಕ್ಷನ್. ಆಕ್ಷನ್ ಬರ್ರಪ್ಪ, ನಾವು ಆಕ್ಷನ್ ತೋರ್ಸೋಣ ಇವಾಗ ಹೆಂಗೆ ಅಂತ. ಸೊ ಪ್ರಿಯಾಂಕಾ ಮ್ಯಾಮ್,
ನಿಮಗೇನ್ ಅನ್ಸ್ತು ನಮ್ಮ ಮಜಾ ಭಾರತ ಕಾರ್ಯಕ್ರಮಕ್ಕೆ ಬಂದು? ವಾವ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಮರೆಯೋದ್ ಸಾಧನೆ ಇಲ್ಲ ಆಕ್ಚುಲಿ. ತುಂಬಾ ನಗ್ತೆ. ಅರೆ ಅದು ನಿಮ್ ಕ್ಯಾಟ್ ವಾಕ್ ಅಂದ್ರೆ ನನ್ಗೆ ಇವತ್ತು ಕನಸಲ್ಲಿ ಬರುತ್ತೆ ನೈಟ್ ಅನ್ಸುತ್ತೆ ನನಗೆ. ತುಂಬ ಖುಷಿ ಆಯಿತು. ಆ್ಯಂಡ್ ಶ್ರುತಿ ಮ್ಯಾಮ್, ಯು ಆರ್ ವೆರಿ ಇನ್ಸ್ಪೈರಿಂಗ್. ನಿಮ್ಮ ನೋಡಿ ನಿಮ್ಮ ಅಭಿನಯ ನಂಗೆ ತುಂಬ ತುಂಬ ಇಷ್ಟ. ಈ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು, ತುಂಬ ನಕ್ಕಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ನಿರಂಜನ್ ಆ್ಯಂಡ್ ಶೀತಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಸೊ ಇಲ್ಲಿ ಹಾಸ್ಯ ಮಾತ್ರ ಇಲ್ಲ, ಇಲ್ಲಿ ಸಂದೇಶ ಕೂಡ ಇದೆ, ಸಾರ್ಥಕತೆ ಇದೆ, ಸಂಸ್ಕೃತಿ ಇದೆ, ಹೊಸ ಪ್ರತಿಭೆಗಳ ಅನಾವರಣ ಕೂಡ ಇದೆ. ನಮ್ಮ ಮಜಾ ಭಾರತದ ಪಾಲಿಸಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ವೈ ವರಿ, ನಗ್ನಗ್ತಾ ಇರಿ. ಸೊ ಇಲ್ಲಿಗೆ ಇವತ್ತಿನ ಈ ಸಂಚಿಕೆಯನ್ನ ನಾವೆಲ್ಲರೂ ಸೇರಿ ಖುಷಿಯಾಗಿ ಮುಗಿಸೋಣ. ಮತ್ತೆ ನಾನು ಮತ್ತೆ ನಿರಂಜನ್ ನಿಮ್ಮ ಮುಂದೆ ಹಾಜರಾಗ್ತೀವಿ, ಹೊಟ್ಟೆ ತುಂಬಾ ನಗಿಸ್ತೀವಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಮಜಾ ಭಾರತ